ಮೊಟ್ಟ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ನಾವೆಲ್ಲರೂ ಧ್ಯಾನ ಜ್ಞಾನವನ್ನು ಪಡಿತಾ ಇದ್ದೇವೆ. ಒಂದು ವೇದಿಕೆಯನ್ನು ಸಹ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರ್ ರಂಗನಾಥ್ ಸರ್ಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸೋಣ ಮಾಸ್ಟರ್ಸ್. ಅದೇ ರೀತಿ 21 ದಿನಗಳ ಕಾರ್ಯಕ್ರಮ ಜುಲೈ 1ನೇ ದಿನ ಇವತ್ತು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಆತ್ಮೀಯವಾದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಆರಾಮಾಗಿ ಆಯಾಗಿ ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ನಮಗೆ ಬೇಕಾದಷ್ಟು ನಮ್ಮ ದೇಹಕ್ಕೆ ಒಂದಷ್ಟು ನೀರನ್ನು ಸಹ ಸ್ವೀಕರಿಸೋಣ ಮಾಸ್ಟರ್ಸ್. ತದನಂತರ ನಮ್ಮ ಸುತ್ತಲಿನ ವಾತಾವರಣವನ್ನು ಗಮನಿಸೋಣ. ಸ್ಪೆಕ್ಟ್ ಯಾರಾದ್ರೂ ಹಾಕಿಕೊಂಡಿದ್ರೆ ತೆಗೆದು ಬಿಡಿ ಮಾಸ್ಟರ್ಸ್. ಅದೇ ರೀತಿ ನಿಧಾನವಾಗಿ ಕಣ್ಣುಗಳನ್ನ ಮೃದುವಾಗಿ, ಒಂದು ಚಿಕ್ಕ ಮಗು ಹೇಗೆ ಮಲಗುವಾಗ ಮೃದುವಾಗಿ ಕಣ್ಣುಗಳನ್ನು ಮುಚ್ಚುತ್ತಲ್ಲ ಮಾಸ್ಟರ್ಸ್, ಅದೇ ರೀತಿ ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಕೈಗಳನ್ನು ಸಹ ಒಂದರ ಬೆರಳಿನೊಳಗೆ ಒಂದನ್ನು ಸೇರಿಸೋಣ. ಕಾಲನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಅತ್ಯುತ್ತಮವಾದ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಂತಹ ಪತ್ರಿ ಸರ್ಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಣ. ನಿಧಾನವಾಗಿ ಆಯಾಗಿ ಉಸಿರಿನತ್ತನೆ ಗಮನ ಹರಿಸೋಣ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಉಸಿರಿಗೆ ಪ್ರತಿದಿನನೂ ನಾವು ಕೃತಜ್ಞತೆ ಹೇಳೋಣ ಮಾಸ್ಟರ್ಸ್. ಧ್ಯಾನ ಎಂಬುದು ಅತ್ಯುತ್ತಮವಾದದ್ದು ಮಾಸ್ಟರ್ಸ್. ನಮ್ಮಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಉತ್ತರ ನಮ್ಮಲ್ಲೇ ಇರುತ್ತೆ ಮಾಸ್ಟರ್ಸ್. ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡುವುದರ ಮೂಲಕ ಅತ್ಯುತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಮಾಸ್ಟರ್ಸ್. ನಾವು ಯಾವುದೇ ರೀತಿ ಗಡಿಬಿಡಿ ಬೇಡ ಮಾಸ್ಟರ್ಸ್. ಆಯಾಗಿ ಆರಾಮಾಗಿ ಉಸಿರಿನೇ ಗಮನಿಸೋಣ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಗೆ ಬರುವಂತಹ ಉಸಿರು, ಅವೆರಡರ ಮಧ್ಯೆ ಇರುವಂತಹ ಗ್ಯಾಪ್ ಇದೆಯಲ್ಲ ಮಾಸ್ಟರ್ಸ್, ಅದನ್ನ ನಾವು ಗಮನಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಭೂಮಾತಾ, ಪ್ರಕೃತ ಮಾತಾ, ವಸುಂಧರ ಮಾತಾ, ಋಷಿಗಳು, ಋಷಿ ಪತ್ನಿಯರು, ಯಶೋಧರ ಮಾತಾ, ನೀವೆಲ್ಲರೂ ನಮ್ಮ ಧ್ಯಾನಕ್ಕೆ ಬನ್ನಿ. ನಿಮ್ಮ ಚೈತನ್ಯದ ಜೊತೆಗೆ ನಮ್ಮ ಚೈತನ್ಯವು ಅನುಸಂಧಾನಗೊಳ್ಳಲಿ. ಅತ್ಯುತ್ತಮವಾದ ಧ್ಯಾನ. ಪ್ರತಿ ಕ್ಷಣವೂ ಧ್ಯಾನಸ್ಥರಾಗಿರೋಣ ಮಾಸ್ಟರ್ಸ್. ನಾವು ಏಳುವರೆಗೂ ಸಹ ಯಾರೂ ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೀಸ್ ಮ್ಯಾಮ್. ಎಸ್ ಮ್ಯಾಮ್.
ಮೌನ ಧ್ಯಾನದಲ್ಲಿ ಇರೋಣ ಮಾಸ್ಟರ್ಸ್. ಇನ್ 1 ನಿಮಿಷಗಳ ಕಾಲ ಮಾಸ್ಟರ್ಸ್. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಮರಳೋಣ ಮಾಸ್ಟರ್ಸ್. ಯಾವುದೇ ರೀತಿ ಗಡಿಬಿಡಿ ಬೇಡ ಮಾಸ್ಟರ್ಸ್. ನಿಧಾನವಾಗಿ ಆಯಾಗಿ ಧ್ಯಾನ ಸ್ಥಾನದಿಂದ ದೇಹ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಕೈ ಕಾಲುಗಳನ್ನು ಸಹ ಸಡಿಲ ಮಾಡಿಕೊಳ್ಳೋಣ. ನಿಮ್ಮ 2 ಕೈಗಳನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮಾಸ್ಟರ್ಸ್. 1 2 3 4 5. ನಿಧಾನವಾಗಿ ನಿಮ್ಮ ಮುಖದ ನೇರವಾಗಿ ಕೈಗಳನ್ನು ತರಿ ಮಾಸ್ಟರ್ಸ್. ನಿಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದ ಓಂಕಾರದ ಧ್ಯಾನವನ್ನು ಮಾಡಿಕೊಂಡು ಬಂದಿರಂತ ಎಲ್ಲ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಮಹೋತ್ತಾರ್ ಫೌಂಡೇಶನ್ ಸಿಬ್ಬಂದಿಗಳು ಸಹ ಧನ್ಯವಾದಗಳು ಮಾಸ್ಟರ್ಸ್. ಪ್ರಕೃತ ಮಾತಾ, ಭೂಮಾತಾ, ವಸುಂಧರ ಮಾತಾ
ಅವರೆಲ್ಲರ ಜೊತೆ ಚೈತನ್ಯದ ಜೊತೆಗೆ ನಾವೆಲ್ಲರೂ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಅತ್ಯುತ್ತಮವಾಗಿ ನಮ್ಮ ದೇಹ ಧ್ಯಾನಕ್ಕೆ ಸಹಕರಿಸಿದೆ. ಆ ಧ್ಯಾನಕ್ಕೆ ಸಹ ಕೃತಜ್ಞತೆ ಹೇಳೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಧ್ಯಾನವನ್ನು ಓರಿಸಬಹುದು ಮಾಸ್ಟರ್ಸ್, ಯಾವುದೇ ರೀತಿ ಅವಸರ ಬೇಡ. ಆಳವಾದ ಧ್ಯಾನದಲ್ಲಿ ಇರೋರು ಮುಂದುವರಿಸಿ ಮಾಸ್ಟರ್ಸ್. ಇವತ್ತು ಮನೆಮದ್ದು ಮಾಸ್ಟರ್ಸ್. ಇವಾಗ ಶೀತ ಇದೆ, ವಾತಾವರಣ ಎಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇಂದಿನ ತಿಂಗಳು ನಾವೇನ್ ಮಾಡಿದ್ರಪ್ಪ ಎಲ್ಲ ಅಂತಂದ್ರೆ, ಜ್ಯೋತಿ ಮೇಡಮ್ ಆಗಿರ್ಬೋದು, ರೇವತಿ ಮೇಡಮು, ಮಧುರಾ ಮೇಡಮು, ಸುತೇಜ ಮ್ಯಾಮ್ ಇವರೆಲ್ಲರೂ ಸೇರ್ಕೊಂಡು ಒಂದು ಮುದ್ರೆಗಳನ್ನ ಪರಿಚಯ ಮಾಡ್ಕೊಟ್ರು. ಅದೇ ರೀತಿ ಈ ತಿಂಗಳಲ್ಲಿ ಮನೆಮದ್ದುಗಳನ್ನ ಪರಿಚಯ ಮಾಡಿಕೊಡಲಾಗುತ್ತೆ ಮಾಸ್ಟರ್ಸ್. ಹಾಲಿಗೆ ಸ್ವಲ್ಪ ಅರಿಶಿಣ, ಬೆಲ್ಲ ಸೇರಿಸಿ ಕೆಂಪಾಗಿ ಚೆನ್ನಾಗಿ ಕಾಯಿಸ್ಬೇಕು ಮಾಸ್ಟರ್ಸ್. ಕಾಯಿಸ್ಬಿಟ್ಟು ದಿನಕ್ಕೆ 2 ಬಾರಿ ಇದನ್ನ ಸೇವಿಸ್ತಾ ಬಂದ್ರೆ ನೆಗಡಿ ಸ್ವಲ್ಪ ಕಡಿಮೆ ಆಗುತ್ತೆ ಮಾಸ್ಟರ್ಸ್. ಒಂದೇ ಸಲ ಯಾವುದು ತಟ್ ಅಂತ ನಿಲ್ಲೋದಿಲ್ಲ. ನಿಧಾನವಾಗಿ ಇದನ್ನ ಸೇವಿಸ್ತಾ ಬಂದಾಗೆ ನೆಗಡಿ ಸಹ ಆರಾಮಾಗುತ್ತೆ ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅದೇ ರೀತಿ ಇವತ್ತೊಂದು ಪತ್ರಿಜಿ ವಾಣಿ ಮಾಸ್ಟರ್ಸ್. ಹುಟ್ಟಿದಾಗ ಎಷ್ಟು ಆನಂದವಾಗಿ ಇರುತ್ತೇವೋ, ಹೋದಾಗೂ ಕೂಡ ಅಷ್ಟೇ ಆನಂದವಾಗಿ ಇರಬೇಕು. ಆ ರೀತಿಯಾಗಿ ಇರಲ್ಪಟ್ಟಾಗ ನಿಮಗೆ ಆತ್ಮಜ್ಞಾನವು ಸಂಪೂರ್ಣ ಆಗಿದೆ ಎಂದು ಅರ್ಥ ಮಾಸ್ಟರ್ಸ್. ಒಂದು ಪತ್ರಿಜಿ ವಾಣಿ ಮುಖಾಂತರ ನಮ್ಮ ಮೇಡಮ್ ಅವರು ಇವತ್ತು ಜ್ಞಾನ ಹಂಚಿಕೆಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಡೋಣ ಮಾಸ್ಟರ್ಸ್. ವಾಣಿ ಮೇಡಮ್, ಸ್ವಾಗತ ಮ್ಯಾಮ್, ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮ್ಯಾಮ್. ಅದೇ ರೀತಿ ಹೇಳ್ಬೇಕಂದ್ರೆ ಧ್ಯಾನ ಯೋಗ ಭಾಗ ಇವತ್ತಿಂದ 4 ಮಾಸ್ಟರ್ಸ್. ಈ 3 ಭಾಗಗಳಲ್ಲಿನೂ ಸಹ ಅತ್ಯುತ್ತಮವಾದ ವೇದಿಕೆ ನಮಗೆ ಜ್ಞಾನವನ್ನು ಹಂಚಿದ್ದಾರೆ. ಅದೇ ರೀತಿ ಇವತ್ತು ಭಾಗ 4 ಬಗ್ಗೆ ಎಷ್ಟು ಜ್ಞಾನವನ್ನು ನಮಗೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ನಾವೆಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೇವೆ. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮ್ಯಾಮ್. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಪತ್ರಿಜಿ, ಬಾಬಾಜಿ, ಮಾತಾಜಿ ಹಾಗೂ ಎಲ್ಲ ದೇವರುಗಳನ್ನು ಸ್ಮರಿಸುತ್ತಾ ಹಾಗೂ ನಿಮ್ಮೆಲ್ಲರ ಪ್ರೀತಿಗೆ ನಾನು ಕೃತಜ್ಞತೆಯನ್ನ ಹೇಳ್ತಾ, ಇವತ್ತು ಧ್ಯಾನ ಯೋಗದ 4ನೇ ಭಾಗದಲ್ಲಿ ಮುಕ್ತಿಗೆ ಆಧಾರ ಸ್ತಂಭಗಳು ಏನೇನ್ ಬೇಕು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಧ್ಯಾನದಲ್ಲಿ ಕೆಲವೊಂದು ಅನಿವಾರ್ಯತೆಗಳು ಬೇಕು. ಈಗ ಯಾವುದೇ ಧ್ಯಾನ ವಿಧಾನ ಇರ್ಲಿ, ಗುಡಾಕೇಶ ಇರ್ಲಿ, ಅನಾಪಾನಸತಿ ಇರ್ಲಿ, ಬೇರೆ ಯಾವುದೇ ಇದ್ರೂ ಕೂಡ ಈ ಅನಿವಾರ್ಯತೆಗಳು ಕೆಲವೊಂದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಮೊದಲನೇದು ವಿಶ್ರಾಂತಿಯಿಂದ ಇರೋದು. ಏನನ್ನು ದೈಹಿಕವಾಗಿ ಮಾನಸಿಕವಾಗಿ ಏನನ್ನೂ ಕೆಲಸ ಮಾಡ್ದನೆ ಇರ್ತಕ್ಕಂಥದ್ದು. ಅಂದ್ರೆ ನೀವು ಹಾಗಿರೋದು, ವಿಶ್ರಾಂತಿಯಿಂದ ಇರೋದು ಅಂದ್ರೆ ಮನ್ಸಿನ ಜೊತೆ ಹೊಡೆದಾಟ ಅಲ್ಲ. ಇಲ್ಲಿ ಯಾವ್ದೋ ಒಂದು ತುಂಟ ಮಗು ಇರುತ್ತೆ, ಆ ಹುಡುಗ ಪಾಪ ಹೋಗಿ ಅದನ್ನ ಮುಟ್ಟುತ್ತೆ ಇದನ್ನ ಮುಟ್ಟುತ್ತೆ ಅಂತ ಪದೇ 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 ಎಳ್ಕೊಂಡ್ ಬರ್ತೀವಲ್ಲ, ಹಾಗೆ ಮನಸ್ಸು ಅಲ್ಲಿ ಹೋಯ್ತು, ಮನ್ಸು ಎಲ್ಲ ಯಾವ್ದೋ ಊರಿಗೆ ಹೋಗ್ತು, ದೇಶಕ್ಕೆ ಹೋಯ್ತು, ಯಾರ ಬಗ್ಗೆನೂ ಹೋಗ್ತು ಅಂತ ಪದೇ ಪದೇ ಎಳೆದು ಅದನ್ನ ಹೊಡೆದಾಟ ಮಾಡಿ ಎಳ್ಕೊಂಡ್ ಬರೋದಲ್ಲ. ಮನಸ್ಸನ್ನ ಹತೋಟಿ ಮಾಡಿ ಹಗ್ಗ ಹಾಕಿ ಕಟ್ಟದ್ ಕೂಡ ಅಲ್ಲ. ಮತ್ತೆ ಅದನ್ನ ಕೇಂದ್ರೀಕರಿಸೋದು ಕೂಡ ಅಲ್ಲ. ಅಡ್ಡಿ ಮಾಡದೆ ಏನೇನ್ ನಡೀತಿದೆ ಅದನ್ನೇ ನೋಡ್ತಾ ಹೋಗೋದು. ತುಂಬಾ ಥಾಟ್ಗಳನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಂಟ್ರೋಲ್ ಮಾಡಿದಷ್ಟು ಅದು ಇದಾಗುತ್ತೆ. ರಬ್ಬರ್ನ ಹೇಗೆ ಎಳೆದಂಗ್ ಅದ್ ಕಿತ್ತೋಗುತ್ತೋ, ಟೈಟ್ ಮಾಡಿದಷ್ಟು ಹಾಳಾಗುತ್ತೋ ಆ ರೀತಿ. ಅದನ್ನ ಗಮನಿಸ್ತಾ ಹೋಗಿ ಏನ್ ನಡೀತಾ ಇದೆ, ಅದ್ರ ಪಾಡಿಗೆ ಅದು ನಿಧಾನವಾಗಿ ಅದು ಕಡಿಮೆ ಆಗುತ್ತೆ. ಆಗ್ಲಿಕ್ಕೆ ಬಿಡಿ. ಮತ್ತೆ ಮೌಲ್ಯಮಾಪನ ಮಾಡದೇ ಇರೋದು. ನಾವಿಲ್ಲಿ ಯಾರು ಜಡ್ಜ್ಗಳಲ್ಲ. ಅವ್ರು ಸರಿ, ಇವ್ರು ಸರಿ, ಇದು ಸರಿ, ತಪ್ಪು ಅಂತ ಹೇಳಲಿಕ್ಕೆ. ನಮ್ಮ ಕೆಲಸ ಇಲ್ಲಿ ಬಂದಿದೀವಿ, ನೋಡ್ಬೇಕು ಅಷ್ಟೇ, ಅದನ್ನ ಗಮನಿಸ್ತಾ ಹೋಗ್ಬೇಕು. ಈ 3 ಅನಿವಾರ್ಯತೆಗಳು ಇಲ್ಲಿ. ಮೊದಲನೇದು ವಿಶ್ರಾಂತಿ, 2ನೇದು ಸಾಕ್ಷಿತ್ವ, 3ನೇದು ಅನಿರ್ಣಯ. ಅನಿರ್ಣಯ ಅಂದ್ರೆ ನಿರ್ಣಯ ಮಾಡುವ ಹಕ್ಕು ನಿನಗಿಲ್ಲ. ನೀನ್ ಏನಿದ್ರು ಸುಮ್ಮನೆ ನೋಡ್ತಾ ಹೋಗೋದಷ್ಟೇ. ಹೀಗೆ ಮಾಡ್ತಾ ಮಾಡ್ತಾ ಹೋದಾಗೆ ನಮ್ಮಲ್ಲಿ ಒಂದು ಸಣ್ಣದಾದ ಮೌನ ಪ್ರಾರಂಭ ಆಗುತ್ತೆ. ನಿಂದ ಆ ಕೆಲ್ಸ ಅಲ್ಲ, ನೀನ್ ಸುಮ್ನಿರು ಅಂತ ಪದೇ ಪದೇ ನಾವ್ ಹೇಳ್ಕತಾ ಹೋಗ್ತೀವಿ. ಆ ಎಲ್ಲ ಚಲನೆಗಳು ಕೂಡ ನಿಂತು ಹೋಗುತ್ತೆ. ನಾನು ಎಂಬ ಅಹಂಭಾವ ಕಡಿಮೆ ಆಗುತ್ತೆ. ಅಲ್ಲಿ
ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಈ ನಾನು ಅನ್ನೋದು ಹೋದ್ರೆ ಅರ್ಧ ನಾವು ಸರಿ ಆಗ್ತೀವಿ. ಹೀಗೆ ಧ್ಯಾನದಲ್ಲಿ ಸಾವಿರಾರು ವಿಧಾನ ಇರ್ಲಿ, ನಮ್ಗೆ ಅದು ಬೇಕಿಲ್ಲ. ಆದ್ರೆ ಈ ಎಲ್ಲ ಇದರಲ್ಲಿ ಮುಖ್ಯವಾಗಿ ವಿಶ್ರಾಂತಿಯಿಂದ ಇರೋದು, ಸಾಕ್ಷಿತ್ವ, ನಿರ್ಣಯವಿಲ್ಲದ ದೃಷ್ಟಿಕೋನ, ಯಾವುದನ್ನು ಮೌಲ್ಯಮಾಪನ ಮಾಡದೆ, ಜಡ್ಜ್ ಮಾಡದೆ, ಯಾರಿಗೂ ಮಾರ್ಕ್ಸ್ ಅನ್ನ ಕೊಡದೇನೆ ನಿಮ್ಮ ಪಾಡಿಗೆ ನೀವಿರೋದು, ಇವು 3 ಅನಿವಾರ್ಯತೆಗಳಾಗಿವೆ. ನೆಕ್ಸ್ಟ್ ಬಂದ್ರೆ ಅವ್ರು ಹೇಳ್ತಾರೆ, ವಿನೋದದಿಂದಿರಿ, ಸಂತೋಷವಾಗಿರಿ. ನೀವು ಸಾವಿರಾರು ಜನ ಇದರಿಂದ ವಂಚಿತರಾಗಿದ್ದಾರೆ. ನಾವು ಹಂಗೆ ಗಮನಿಸ್ತಾ ಹೋಗಿ, ಇಲ್ಲದಕ್ಕೆ ಪರಿತಪಿಸುತ್ತಾ, ತಳಮಳಗೊಳ್ಳುತ್ತಾ, ಯೋಚಿಸುತ್ತಾ ನೆಮ್ಮದಿಯನ್ನು ಹಾಳು ಮಾಡ್ಕೊತಾ ಇದೀವಿ. ಏನಿದೆ ಅದನ್ನ ಪಟ್ಟಿ ಮಾಡ್ತಾ ಹೋದ್ರೆ ನಮ್ಮ ಹತ್ರ ಕೋಟಿ ಕೋಟಿ ಇದೆ. ಅಲ್ಲಿ ಯಾರೋ ಹೇಳ್ತಾರೆ, ಕಿಡ್ನಿಗಿಷ್ಟು ದುಡ್ಡು, ಹಾರ್ಟಿಗಿಷ್ಟು ದುಡ್ಡು, ಲಿವರ್ಗಿಷ್ಟು. ಅಪ್ಪ, ನಾನು ಎಷ್ಟು ಕೋಟ್ಯಾಧೀಶನಂತ ಏನು ಇಲ್ಲ ಅನ್ಕೊಂಡಿದ್ನಲ್ಲ ಅಂತ. ಹಾಗೆ ನಮ್ಮ ಹತ್ರ ಅದಕ್ಕೂ ಮೀರಿದ ಪ್ರೀತಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲದನ್ನ ಮೀರಿದಂತ ನಮ್ಮ ಆತ್ಮವಿಶ್ವಾಸ ಇದೆ. ಹೀಗೆ ಈ ತಮಾಷೆ, ಆನಂದ, ವಿನೋದಗಳನ್ನ ಯಾರು ಕಳ್ಕೊಂಡಿದ್ದಾರೆ ಅಂದ್ರೆ ಧ್ಯಾನಕ್ಕೆ ಬಂದವ್ರು ಯಾರು ಕಳ್ಕೊಂಡಿಲ್ಲ. ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ನಾವು ಸಂತೋಷವಾಗಿದ್ದೀವಿ. ಇಲ್ಲಿ ಸಂತೋಷವಾಗಿ, ತಮಾಷೆಯಾಗಿ, ಸರ್ಸದಿಂದ ಒಂದು ಜೀವನವನ್ನೇ ಒಂದು ಲೀಲೆ ಅನ್ನೋ ರೀತಿ ಆನಂದದಿಂದ ಅನುಭವಿಸ್ತಾ ಹೋಗ್ಬೇಕು. ಸಂತೋಷ ನಿಮ್ಗೆ ಎಲ್ಲೂ ಹೊರಗೆಲ್ಲೂ ಹೋಗಿ ಅಂಗಡಿಲಿ ಹೋಗಿ 1 kg ಬೇಳೆ ಕೊಡಿ, ಎಣ್ಣೆ ಕೊಡಿ ಅಂದಾಗಿ ಸಂತೋಷ ಕೊಡಿ ಅಂದ್ರೆ ಯಾರು ಕೊಡಲ್ಲ. ನೆಮ್ಮದಿಯನ್ನ ಕೊಡಿ ಅಂದ್ರೆ ಯಾರು ಕೊಡಲ್ಲ. ನೆಮ್ಮದಿ ಎಲ್ಲಿದೆ? ಸೈಟು, ಮನೆ, ಆಸ್ತಿ ಇದ್ದವ್ರಿಗೂ ನೆಮ್ಮದಿ ಇಲ್ಲ, ಅವ್ ಇಲ್ದೇ ಇದ್ದವ್ರಿಗೂ ನೆಮ್ಮದಿ ಇಲ್ಲ. ಇದ್ದವ್ರಿಗೆ ಸಾಲ ಮಾಡಿ ತಗೊಂಡೆ, ಸಾಲ ಹೇಗ್ ತೀರ್ಸೋದು ಅಂತ. ಇಲ್ದೇ ಇದ್ದವ್ರಿಗೆ ಇಲ್ಲ ಅನ್ನೋದು ಒಂದೇ ಅಷ್ಟೇ. ಹೀಗೆ ನಾವೇ ನಿರ್ಧರಿಸ್ಬೇಕು. ಈಗ ಇವತ್ ನಾವೆಲ್ಲರೂ ನಿರ್ಧಾರ ಮಾಡೋಣ, ಇವತ್ತಿಂದ ನಾನು ಏನಾಗ್ಲಿ ಸಂತೋಷವಾಗಿ ಇರ್ತೀನಿ ಅಂತ ಪ್ರಾರಂಭಿಸ್ಬೇಕಷ್ಟೇ. ಹೀಗೆ ವಿನೋದದಿಂದ ಇರೋದನ್ನ ನಾವು ಕಲಿಬೇಕು. ಮತ್ತೆ ಆತುರ ಬೇಡ. ನಾವ್ ಹೇಗೆ ಅಂದ್ರೆ ಈಗ ಹೋಗಿ ಬೀಜ ಬಿತ್ತುತ್ತೀವಿ, ನಾಳೆ ಮರದಲ್ಲಿ ನಾನು ಹಣ್ಣು ಕೊಯ್ಬೇಕು. ಸಾಧ್ಯನಾ ಅದು? ಅದಕ್ಕೊಂದು ಸಮಯ ಬೇಕು. ಒಂದ್ ಮಗು ಹುಟ್ಲಿಕ್ಕೆ 9 ತಿಂಗಳು ಸಮಯ ಬೇಕು. ಒಂದು ಬೀಜ ಮರದ ಭೂಮಿ ಒಳಗಡೆ ಅದು ಆ ಶಾಖದಲ್ಲಿ ಒಳಗಡೆ ಮೊಳಕೆ ಹೊಡೆದು ಬರ್ಲಿಕ್ಕೆ ಇಷ್ಟು ಸಮಯ ಅಂತ ಬೇಕು. ಅದರಿಂದ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ನಿಧಾನವಾಗಿ ಯಾವತ್ತೋ ಒಂದಿನ ಫಲ ಕೊಡುತ್ತೆ. ಬೀಜನ ಬಿತ್ತಿದಿರಿ, ನೀವು ನೆರಳಲ್ಲಿ ನಿಂತದನ್ನ ಏನಾಗುತ್ತೆ ಅಂತ ಗಮನಿಸ್ಬೇಕಲ್ಲಿ. ಅದ್ ಮೊಳಕೆ ಹೊಡೆಯುತ್ತೆ, ಬೆಳೆಯುತ್ತೆ. ಆದ್ರೆ ಈ ಪ್ರಕ್ರಿಯೆ ಬೇಗ ಆಗ್ಬೇಕು ಅಂತ ಹೋದ್ರೆ ಸಾಧ್ಯ ಇಲ್ಲ. ಒಂದ್ ಸಮಯ ಬೇಕು. ಅದಕ್ಕೆ ಭಗವದ್ಗೀತೆನಲ್ಲೂ ಕೂಡ ಅವ್ರು ಹೇಳೋದು ಕಾಲ. ಆ ಕಾಲ ಅನ್ನೋದು ಹೀಗೆ, ಯಾವ ಕಾಲಕ್ಕೆ ಏನು ನಡಿಬೇಕು ಅದೇ ನಡಿಬೇಕು, ಅದಕ್ಕೊಂದು ಸಮಯ ಅಂತ ಬೇಕು. ಹಾಗೇನೆ ಕೆಲಸ ಮಾಡ್ದನೆ ಫಲಿತಾಂಶವಂತವನ್ನ, ಅಲ್ಲಿ ನೀವು ಕೆಲಸ ಮಾಡಿ, ನೀವು ಭೂಮಿ ಬೀಜನ ಬಿತ್ತಿ ಬಂದಿದೀವಿ, ದೇವ್ರು ನೋಡ್ಕೊಳ್ತಾನೆ. ಅಲ್ಲಿ ಫಲಿತಾಂಶವನ್ನ ಭಗವಂತನಿಗೆ ಬಿಡಿ. ನಮಗೆ ಫಲಿತಾಂಶದ ಚಿಂತೆ ಬೇಡ. ಫಲಿತಾಂಶ ನಮ್ಮ ಕೈನಲ್ಲಿ ಕೂಡ ಇಲ್ಲ ಅದು. ಅದರಿಂದ ವಿಶೇಷವಾಗಿ ಸತ್ಯದ ದಾರಿಗೆ ಹಾಕಿದ ಯಾವುದೇ ಶ್ರಮ ಕೂಡ ಹಾಳಾಗಲ್ಲ. ಸಮಯ ಬೇಕಾಗ್ಬೋದಷ್ಟೇ ನಿಮ್ಗೆ. ಯಾವತ್ತಾದ್ರೂ ನಾವು ಅದನ್ನ ಫಲನ ಪಡಿತೀವಿ. ಆದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕದು. ಮಕ್ಕಳ ಭವಿಷ್ಯ ಆಗಿರ್ಬೋದು, ನಮ್ಮ ಬದುಕಿರ್ಬೋದು, ವ್ಯವಸಾಯ ಇರ್ಬೋದು, ಯಾವುದೇ ಇರ್ಬೋದು, ಒಳ್ಳೆಯ ಮಾರ್ಗದಲ್ಲಿ ಹೋಗೋದಷ್ಟೇ ನಮ್ಮ ಕೆಲಸ. ಈ ದಾರಿಲಿ ಹೋಗ್ತಾ ಇದೀವಿ, ಆ ಊರನ್ನ ತಲುಪ್ತೀವಿ. ಸ್ವಲ್ಪ ನಿಧಾನಕ್ಕೆ ನಡೆಯೋರು ತಡವಾಗಿ ತಲುಪಬಹುದು, ಸ್ವಲ್ಪ ವೇಗವಾಗಿ ಹೋದವರು ವೇಗವಾಗಿ ತಲುಪಬಹುದಷ್ಟೇ. ಅದರಿಂದ ಇಲ್ಲೊಂದು ತೃಷೆ ಅಂದ್ರೆ ಕಾತರ, ಬಾಯಾರಿಕೆ ಆ ತರ ಹೇಳ್ಬೋದು. ಅದೊಂದು ಅಡಚಣೆ ಆಗಿ ನಮ್ಮನ್ನ ಕಾಡುತ್ತೆ. ಅದರಿಂದ ತಾಳ್ಮೆಯಿಂದ ಇರೋದನ್ನ ನಾವು ಕಲಿಬೇಕು. ಇಲ್ಲಿ ತೃಷೆ ಅಂದ್ರೆ ಒಂದು ಆಸೆ ಇರುತ್ತೆ, ಆದ್ರೆ ಇಲ್ಲಿ ಪ್ರಯಾಸ ಇರಲ್ಲ. ತಾಳ್ಮೆ ಇಲ್ದನೆ ಕುದಿತಾರೆ ಒಬ್ಬೊಬ್ರು. ಏನಾಯ್ತು ನಂಗೆ ಈಗ್ಲೇ ಬರ್ಬೇಕು ಅಂತ ಹೇಳಿ. ಈ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದವ್ರು ಇರ್ಬೋದು, ಮತ್ತೊಂದು ಕೆಲವೊಂದು ಇದ್ರಲ್ಲಿ ಇರ್ಬೋದು, ಅವ್ರು ಹಾಗೇನೆ ಕುದಿತಾ ಇರ್ತಾರೆ. ಇವತ್ತು ದುಡ್ಡು ಹಾಕಿದರೆ ನಾಳೆ ಬರುತ್ತೆ. ಅದ್ ನ್ಯಾಯವಾದ ದುಡ್ಡು ಬರೋದೇ ಅಷ್ಟು ಚಂದ. ಅನ್ಯಾಯದ ದುಡ್ಡು ಬರ್ಲಿಕ್ಕೆ ಸಮಯ ಇದಲ್ವಾ? ಹಾಗೇನೆ ಇಲ್ಲೂ ಕೂಡ ಆ ಪ್ರಯಾಸ ಅನ್ನೋದು ಇರುತ್ತೆ. ಆದ್ರೆ ಹಂಬಲ ಇದೆಯಲ್ಲ, ಕಾಯುವಿಕೆ ಇರುತ್ತೆ, ಅಲ್ಲಿ ಬಲವಂತ ಇರಲ್ಲ. ಈ ಸತ್ಯವನ್ನ ದರೋಡೆ ಮಾಡಲು ಸಾಧ್ಯ ಇಲ್ಲ.
ನಾವು ಶರಣಾಗತರ ಆಗ್ಬಿಡ್ಬೇಕಷ್ಟೇ, ಭಗವಂತನಿಗೆ ಶರಣಾಗತ ಆಗೋಣ. ದೇವ್ರೇ, ನನ್ನ ಕೆಲಸವನ್ನ ನಾನು ಮಾಡಿದೀನಿ, ಎಲ್ಲವೂ ನಿನಗೆ ಸೇರಿದ್ದು, ಶಿವಾರ್ಪಣ ಮಸ್ತು ಅಂತ ಹೋದ್ರೆ ಅದು ಪ್ರಾಪ್ತಿ ಆಗುತ್ತೆ. ಈ ಸಂಪೂರ್ಣ ಶರಣಾಗತಿಯಿಂದ ನಾವು ಜೀವನವನ್ನ ಸಂತೋಷವಾಗಿ ನೆಮ್ಮದಿಯಿಂದ ಕಾಲವನ್ನ ಕಳಿಬಹುದು. ತಾಳ್ಮೆಯ ಫಲ ಸಿಹಿಯಾಗಿರುತ್ತೆ. ಅತಿ ವೇಗ ತಿಥಿ ವೇಗ ಅಂತ ಹೇಳ್ತಾರೆ. ತುಂಬಾ ನನಗೆಲ್ಲ ಅರ್ಜೆಂಟಾಗಿ ಬೇಕು ಅಂತ ಹೋಗೋದು ಬೇಡ. ಇವತ್ ನಾವು ಅದಕ್ಕೆ ಹೋಗಿ ಜೀವನವನ್ನ ಹಾಳು ಮಾಡ್ಕೊತಾ ಇರೋದು. ಹಿಂದೆ ನಾಟಿ ಬೆಳೆ ಪದ್ಧತಿ ಇತ್ತು. ಈಗ ನಮ್ಮ ತಾತ ಮುತ್ತಾತಂದಿರ್ನ ಕೇಳಿ, ಭತ್ತ ಬೆಳೆಯಕ್ಕೆ 4-5 ತಿಂಗಳು 6 ತಿಂಗಳು ಸಮಯ ತಗೊಳ್ತಿತ್ತು. ಬೆಳೆ ಹೇಗಿತ್ತು. ಇವತ್ತ ಹೈಬ್ರಿಡ್ ಅಂತ ಮಾಡಿ ನಾವು ನೆಟ್ 1-2-3 ತಿಂಗಳಿಗೆ ಬೆಳೆಯನ್ನ ತರ್ತಕ್ಕಂಥ ಗಿಡ ಮರಗಳನ್ನ ನಾವು ಕಂಡಿಡ್ದಿದೀವಿ. ಬೆಳೆಗಳಿದಾವೆ, ಅವು ಎಲ್ಲ ಎಷ್ಟು ಆರೋಗ್ಯಕ್ಕೆ ಮಾರಕ ಆಗ್ತಾ ಇದಾವ್ ನೋಡಿ. ಇವತ್ ಕಾಯಿಲೆಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ನಿಜವಾಗ್ಲಿ ನಮ್ಮ ವ್ಯವಸಾಯವನ್ನ ಹಾಳು ಮಾಡಿದೆ ನಾವು, ಅರ್ಧ ಕಾರಣ ಆಗಿದೆ. ಇನ್ನುಳಿದದ್ದು ನಮ್ಮ ಯೋಚನೆ, ನಮ್ಮ ಜೀವನ ಶೈಲಿ, ಎಲ್ಲದರಲ್ಲೂ ನಾವು ಕಳೀಬಹುದು. ಹಾಗೆ ಅದಕ್ಕೊಂದು ಸಮಯ ಬೇಕು. ಅದು ಪಕ್ವವಾಗಿ ಗಿಡದಲ್ಲೇ ಹಣ್ಣಾದ್ರೆ ಫಲ ಹೇಗಿರುತ್ತೆ ನೋಡಿ. ನಾವು ತಂದಿವತ್ತ ಬಾಳೆ ಗೊನೆಗೆ ಇಂಜೆಕ್ಟ್ ಮಾಡ್ತಾ ಇದೀವಿ, ಅದಿಷ್ಟು ದಪ್ಪ ಆಗಿರುತ್ತೆ, ನಾಳೆ ಅದಕ್ಕೊಂದ್ ಬಣ್ಣ ಔಷಧಿ ಹಚ್ಚಿದ್ರೆ ನಾಳೆ ಬಣ್ಣ ಮಿರುಗ್ತಾ ಇರುತ್ತೆ, ಅದನ್ನ ತಗೊಂಡ್ ನಾವು ತಿಂತಾ ಇದೀವಿ. ಒಳಗಡೆ ಏನಾಗುತ್ತೆ ಅನ್ನೋ ಅರಿವು ನಮಗಿಲ್ಲ. ಅದರಿಂದ ನಿಧಾನವಾಗಿ ಅದರ ಪಾಡಿಗೆ ಅದು ಕೆಲಸ ಆಗುತ್ತೆ. ಮಗು ಅದರ ಪಾಡಿಗೆ ಅದು ಬೆಳೆದು ಯೌವನಕ್ಕೆ ಬರುತ್ತೆ, ವಯಸ್ಕ ಆಗುತ್ತೆ, ಎಲ್ಲ ಆಗುತ್ತೆ. ನಮ್ಗೆ ಇವತ್ತು ಹುಟ್ಟಿದ ಮಗು ನಾಳೆ ರ್ಯಾಂಕ್ ಬರ್ಬೇಕು, ನಾಡ್ದು IAS ಆಗಿರ್ಬೇಕು, ನಾಡ್ದು ಅವನು ಕೆಲ್ಸದಲ್ಲಿ ಇರ್ಬೇಕು ಅಂತ ಅಂದ್ರೆ ಸಾಧ್ಯ ಇಲ್ಲ. ಹಾಗೇನೆ ಹಾಲ್ ಕಾದಷ್ಟು ರುಚಿ. ಹಾಗಾಗಿ ಆತುರ ಯಾವುದಕ್ಕೂ ಬೇಡ. ಮತ್ತೆ ಫಲಿತಾಂಶವನ್ನ ಹುಡುಕ್ಲಿಕ್ಕೆ ಹೋಗ್ಬೇಡಿ ನೀವು. ಈ ಮನಸ್ಸು ಅನ್ನೋದು ಅಹಂ ಸದಾ ಫಲಿತಾಂಶದ ಕಡೆಗೆ ಓಡುತ್ತೆ. ಕೆಲಸ ಮಾಡುತ್ತೋ ಇಲ್ಲೋ, ನನಗೆ ಫಲಿತಾಂಶ ಏನ್ ಬೇಕು ಅನ್ನೋದ್ ಬೇಕು. ಕೆಲಸ ಮಾಡೋದ್ರ ಬಗ್ಗೆ ಅಷ್ಟು ಆಸಕ್ತಿಯನ್ನ ತೋರಿಸ್ಬೇಕು. ಭಗವದ್ಗೀತೆಯಲ್ಲಿ ಹೇಳೋದು ಅದನ್ನೇ, ಎಲ್ಲ ಕೆಲಸ ಆ ದೇವರಿಗೆ ಸೇರಿದ್ದವ್ರು ಮಾಡ್ತಾರೆ ಅಂತ. ಇದರಿಂದ ನನಗೇನ್ ಲಾಭ ಆಗುತ್ತೆ. ಇವತ್ತು ಟೌನಲ್ಲಿ ಹೇಗಿದೆ ಅಂದ್ರೆ, ನಾನು ಒಬ್ರ ಕೈಲಿ ಮಾತಾಡ್ತೀನಿ ಅಂದ್ರೆ ಅದರಿಂದ ಏನ್ ಬೆನಿಫಿಟ್, ಅವರಿಂದ ಏನ್ ಕೆಲಸ ಆಗುತ್ತೆ ಅಂತವ್ರು ಮಾತ್ರ ಮಾತಾಡಿಸ್ತೀವಿ. ಉಳಿದಂತೆ ನಾವು ಪ್ರತಿಫಲ ಅವರಿಂದ ಏನು ಇಲ್ಲ ಅಂದ್ರೆ ಅವರನ್ನ ಆದಷ್ಟು ದೂರ ಇಡ್ಲಿಕ್ಕೆ ನೋಡ್ತೀವಿ. ಅದರಿಂದ ಯಾವುದೇ ಕ್ರಿಯೆ ಇಲ್ಲದೆ ಫಲಿತಾಂಶ ಸಿಗದಾದ್ರೆ ಆ ಮನಸ್ಸು ಆಧಾರನೇ ಅರಗಿಸ್ಕೊಳತ್ತೆ. ಇವತ್ ಪ್ರಪಂಚವನ್ನ ನೋಡಿ, ಮಕ್ಕಳಿಗೆ ಕಷ್ಟಪಡೋದ್ ಬೇಕಿಲ್ಲ. ಯಾರು ವ್ಯವಸಾಯ ಮಾಡ್ಲಿಕ್ಕೆ ಸರಿ ಇಲ್ಲ, ಇಷ್ಟ ಇಲ್ಲ, ಯಾರು ಕಷ್ಟಪಟ್ಟು ದುಡಿಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಇವ್ರಿಗೆ ಹಣ ಬೇಕು. ಅದಕ್ಕೆ ಎಂತೆಂತ ಕೆಟ್ಟ ಮಾರ್ಗಗಳನ್ನ ಹುಡುಕೊಳ್ತಾ ಇದ್ದಾರೆ, ಏನೇನ್ ಆಗ್ತಿದ್ದಾರೆ ನೋಡಿ. ಅದಕ್ಕೆ ಬಿಸ್ನೆಸ್ಸು, ನಾವು ಮೋಸ ಹೋಗೋರು ಇದ್ದಷ್ಟು ಮೋಸ ಮಾಡೋರು ಕೂಡ ಇರ್ತಾರೆ ನೋಡಿ. ಇವತ್ತ ಚೀಟಿ ವ್ಯವಹಾರ, ಅದು ದುಪ್ಪಟ್ಟಾಗುತ್ತೆ, 10 ಪಟ್ಟಾಗುತ್ತೆ, 100 ಪಟ್ಟಾಗುತ್ತೆ. ಹಣ ಇನ್ವೆಸ್ಟ್ ಮಾಡಿ ಅಂದ್ರೆ ಎಷ್ಟೇ ಜನ ಹೇಳಿದ್ರು ಮತ್ತೆ ಮತ್ತೆ ಅದನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ, ಮೋಸ ಹೋಗ್ತಾ ಇದ್ದಾರೆ. ನಾವು ಓದ್ಲಿಕ್ಕಾಗಲ್ಲ, ಕೆಲಸ ಬೇಕು, ನಾವು ಪಾಸಾಗಿರ್ಬೇಕು. ಧ್ಯಾನ, ವಾಕು, ವ್ಯಾಯಾಮ, ಆಹಾರ ಪದ್ಧತಿ ಯಾವುದನ್ನು ಬದಲಾಯಿಸಲ್ಲ, ನನಗೆ ಆರೋಗ್ಯ ಬೇಕು. ಅಲ್ಲಿ ಯಾರೋ ಹೇಳ್ತಾರೆ ಯಾವುದೋ ಒಂದು ಔಷಧಿ ಇದೆ, ಅದನ್ನ ತಗೊಳ್ಳಿ ಎಲ್ಲ ಕಾಯಿಲೆನೂ ಮಂಗಮಾಯ. ಸಾಧ್ಯನಾ? ನೀವೆಲ್ಲದರಲ್ಲೂ ಆರೋಗ್ಯವಾಗಿರ್ಲಿಕ್ಕೆ ದೇವ್ರು ಕೂಡ ಅಂತದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ವೇನು? ದೇವ್ರು ಕೂಡ ನೀನು ಪ್ರಯತ್ನ ಪಟ್ರೆ ಮಾತ್ರ ಅಂತ ಹೇಳ್ತಾರೆ. ಆ ರೀತಿ ಬೀಜ ಬಿತ್ತಿದೇನೆ ಫಲ ಬೇಕು, ನೆರಳು ಬೇಕು, ಲಾಭ ಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಯುವಕರು ಇವತ್ತು ಆ ಕಡೆನೆ ಹೋಗ್ತಾ ಇದ್ದಾರೆ, ಕಟ್ ರೂಟ್ ಅನ್ನ ಹುಡುಕ್ತಿದ್ದಾರೆ. ಇದು ಖಂಡಿತ ಅಪಾಯಕಾರಿಯಾಗಿರುತ್ತೆ. ಇದನ್ನ ಹೆಚ್ಚು ವಿದ್ಯಾವಂತರೇ ತೊಡಗ್ತಾ ಇರೋದು. ದೊಡ್ಡ ದೊಡ್ಡ ವಿದ್ಯಾವಂತರುಗಳೇ ನಕ್ಸಲೇಟರ್ ಆಗ್ತಾ ಇದ್ದಾರೆ, ಇವತ್ತ ರೌಡಿಗಳಾಗ್ತಾ ಇದ್ದಾರೆ, ದರೋಡೆ ಕೆಲಸವನ್ನ ಮಾಡ್ತಿದ್ದಾರೆ, ಇವೆಲ್ಲ ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇವೆಲ್ಲ ಕೂಡ ಅದರಿಂದ ನೀವು ನಮ್ಮ ಪಾಡಿಗೆ ನಾವು ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಫಲಿತಾಂಶ ದೇವರಿಗೆ ಬಿಟ್ಟಿದ್ದು, ಖಂಡಿತ ದೇವರು ಮೋಸ ಮಾಡಲ್ಲ. ಹಾಗೇನೆ ಈ ವಿದ್ಯಾವಂತರು ಹೇಗೆ ಚತುರರಾಗಿರ್ತಾರೆ, ವಿವೇಕ ಇರಲ್ಲ. ವಿದ್ಯೆ ಇದೆ ಇವತ್ತ, ವಿವೇಕ ಇಲ್ಲ. 100ಕ್ಕೆ 100 ಅಂಕವನ್ನ ತೆಗಿತಾ ಇದ್ದಾರೆ, ಆದ್ರೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಅರಿವಿಲ್ಲ. ಹೀಗೆ ಫಲಿತಾಂಶದ ಕಡೆ ಬಯಕೆ ಇರೋದಿಲ್ಲೋ ಅಂತವ್ರು ಮಾತ್ರ ಧ್ಯಾನಿಗಳಾಗಿರ್ಲಿಕ್ಕೆ ಸಾಧ್ಯ. ಧ್ಯಾನ ಯಾವುದೇ ಒಂದು ಗುರಿಯ ದಿಶೆಯಲ್ಲಿರಲ್ಲ. ಅದಕ್ಕೆ ಧ್ಯಾನ ಮಾಡ್ಬೇಕಾದ್ರು ಕೂಡ ನೀವು ಸಂಕಲ್ಪ ಧ್ಯಾನ ಬೇಡ ಅಂತ ಹೇಳೋದು ಇದೇ ಕಾರಣಕ್ಕಾಗಿ. ಧ್ಯಾನ ಮಾಡ್ಬೇಕಷ್ಟೇ,
ನಮ್ಮ ಮನಸ್ಸನ್ನ ಒಂದು ನಿದ್ರಾವಸ್ಥೆಗೆ, ಶೂನ್ಯಾವಸ್ಥೆಗೆ ತಗೊಂಡು ಹೋಗ್ಬೇಕಷ್ಟೇ. ಅದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಬೇಡ, ಏನ ಆಗುತ್ತೆ ಅದು ಮಾಡಿದ್ಮೇಲೆ ಅದ್ರ ಫಲಿತಾಂಶ ಇದ್ದೇ ಇದೆ. ಅದರಿಂದ ಅದು ಸೈಂಟಿಫಿಕ್ ಆಗಿ ಆಗುತ್ತೆ. ಇವತ್ತು ಸಂಶೋಧನೆಯನ್ನ ಅಮೆರಿಕದವರೇ ಮಾಡಿದ್ದಾರೆ ಈ ಧ್ಯಾನ ಸ್ಥಿತಿಯಲ್ಲಿ ಹೇಗಾಗುತ್ತೆ ಅಂತ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮೈಂಡ್ ಬೀಟಾ ವ್ಯವಸ್ಥೆಯಲ್ಲಿದೆ. ನಾನು ಜಸ್ಟ್ 1 ನಿಮಿಷ ಮಾತನ್ನ ನಿಲ್ಸಿದ್ರೆ ನನ್ನ ಮನಸ್ಸು ಮೈಂಡ್ ತಕ್ಷಣ ಆಲ್ಫಾ ವ್ಯವಸ್ಥೆಗೆ ಬರುತ್ತೆ. ಹೀಗೆ ನಾವು ಹೆಚ್ಚೆಚ್ಚು ಬೀಟಾದಿಂದ ಆಲ್ಫಾ ವ್ಯವಸ್ಥೆಗೆ ಆ ತರಂಗಗಳನ್ನು ಬರ್ತಾ ಬರ್ತಾ ಆರೋಗ್ಯ ಇರ್ಬೋದು, ಎಲ್ಲವೂ ಸುಧಾರಣೆ ಆಗುತ್ತೆ. ಋಷಿ ಮುನಿಗಳು, ಸಂತರು ಇವರೆಲ್ಲರೂ ಕೂಡ ಆಗದೆ ಇದೊಂದು ದೀರ್ಘಾವಧಿ ಆದಾಗೆ ಗಾಮ ತೀಟ ಆ ವ್ಯವಸ್ಥೆ, ಅದನ್ನೇ ನಮ್ಮ ಧ್ಯಾನದಲ್ಲಿ ತುರಿಯ ವ್ಯವಸ್ಥೆ ಅಂತ ಹೇಳ್ತೀವಿ. ಇದು ನಿಜವಾಗಿ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ಮೆದುಳನ್ನ ಧ್ಯಾನ ಮಾಡೋರು ಮಾಡದೇ ಇರೋರಿಗೆ ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ಮೆಲ್ಲರ ಮೆದುಳಿಗೂ ಅವರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಮೆದುಳಿನಲ್ಲಿ ಒಂದು ಗಾಢ ನೀಲಿಯ ಬಣ್ಣದ ಒಂದು ಇದು ಬೂದು ಬಣ್ಣದ ಇದು ತಯಾರಾಗಿರುತ್ತೆ. ಇವರು ಧ್ಯಾನ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ. ಅದರಿಂದ ನಾವು ಮಾಡ್ತಾ ಹೋಗ್ಬೇಕಷ್ಟೇ. ಧ್ಯಾನ ಮಾಡ್ತಾ ಹೋಗ್ಬೇಕು, ಸಕಾರಾತ್ಮಕ ಚಿಂತನೆಯನ್ನ ಮಾಡ್ತಾ ಹೋಗ್ಬೇಕು, ಖುಷಿಯಾಗಿ ಇರ್ಬೇಕು. ಎದುರುಗಡೆ ಮನೆಯವ್ರು ಅವ್ರು ಮಾತಾಡಿಸ್ಲಿ ಬಿಡ್ಲಿ, ನಾವೇ ಹಲೋ ಗುಡ್ ಮಾರ್ನಿಂಗ್, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಏನ್ ಕಳ್ಕೊಳ್ಳೋದು, ಹಂಗ್ ಮಾತಾಡ್ಸಿ ವಾಪಸ್ ಗೇಟ್ ಹಾಕೊಂಡ್ ಬರ್ಬೇಕಾದ್ರೆ ನಿಮ್ ಮನ್ಸು ಎಷ್ಟು ನಿರ್ಮಲ ಆಗಿರುತ್ತೆ, ಎಷ್ಟು ಖುಷಿಯಾಗಿರುತ್ತೆ ನೋಡಿ. ಅವ್ರ ಮುಖ ಗಂಟಿ ಇಕ್ಕಂದೇ ಹೋಗ್ಲಿ ಬಿಡಿ, ನಮಗೇನಾಗ್ಬೇಕು? ನಮಗ್ ಬೇಕಾಗಿರೋದು ಪ್ರೀತಿ, ವಿಶ್ವಾಸ. ಹಾಗೆ ದಾರಿಲಿ ಸಿಕ್ಕದರಿರ್ಬೋದು, ನೆಂಟ್ರಿರ್ಬೋದು, ಫೋನಲ್ಲಿ ಇರ್ಬೋದು. ನೀವು ನಿಮ್ ಪಾಡಿಗೆ ನಿಮ್ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ದೇನೆ ಮಾತಾಡ್ಸಿದಿರಿ ಅಂದ್ರೆ ನಾವು ಖುಷಿಯಾಗಿ ನಾವು ಬರ್ಬೋದು ವಾಪಸ್ಸು. ಇದನ್ನ ನಾವೆಲ್ಲರೂ ಪಾಲ್ಸೋಣ. ಹಾಗೆ ನೆಕ್ಸ್ಟ್, ಎಚ್ಚರವಿಲ್ಲದಿರುವಿಕೆಯನ್ನು ಸಹ ಗೌರವಿಸಿ. ಇವ್ರು ಹೇಳ್ತಾ ಹೋಗ್ತಾರೆ ಓಶೋ, ನೀವು ಎರಡನ್ನೂ ಕೂಡ ಉಲ್ಲಾಸದಿಂದಿರಿ. ಎಚ್ಚರ ಇರಬಹುದು, ಎಚ್ಚರ ಇಲ್ಲದೆ ಇರೋದಿರ್ಬಹುದು. ನೀವು ಉದಾಹರಣೆ 24 ಗಂಟೆನೂ ನಾನು ಎಚ್ಚರಿಕೆಯಿಂದಲೇ ಇದ್ರೆ ನಾವೆಷ್ಟು ದಿನ ಬದುಕ್ಲಿಕ್ಕಾಗುತ್ತೆ? ಊಟ ಇಲ್ಲದೆ ಮನುಷ್ಯ 3 ತಿಂಗಳು, ಹಿಮಾಲಯದಲ್ಲೆಲ್ಲ ಊಟ ಇಲ್ದೇನೆ ಬದುಕಂತ ಸನ್ಯಾಸಿಗಳಿದ್ದಾರೆ. ಆದ್ರೆ ನಿದ್ದೆ ಇಲ್ಲದೆ ಇದ್ರೆ ಮನುಷ್ಯ 3 ವಾರದೊಳಗೆ ಹುಚ್ಚನಾಗಿ, ಇಲ್ಲ ಅವನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಇಲ್ಲ ಏನಾದ್ರೂ ವಿನಾಶ ಆಗಿರುತ್ತೆ. ಹೀಗೇನೆ ನಾವು ಎಚ್ಚರಿಕೆಯ ತುದಿಯಲ್ಲಿ ಇರ್ತೀವಿ ಅಂದ್ರೂ ನಾವು ಸಂತೋಷವಾಗಿರ್ಬೇಕು, ಇಲ್ಲ ಅಂದ್ರೂ ಸಂತೋಷವಾಗಿರ್ಬೇಕು. ಸಂತೋಷ 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 ಬಿಟ್ರೆ ಇನ್ನೇನು ಇಲ್ಲ. ಅದನ್ನ ನಾವೇ ಕ್ರಿಯೇಟ್ ಮಾಡ್ಕೊತಾ ಹೋಗ್ಬೇಕು ನಮ್ಮ ಮನಸ್ಸಿನಲ್ಲಿ. ಅಂತ ಸಂಗತಿಗಳನ್ನೇ ನೆನಪು ಮಾಡ್ಕೊಳ್ಳೋದು, ನಾವೇ ಕ್ರಿಯೇಟ್ ಮಾಡೋಣ, ನಾವೇ ಹಂಚೋಣ ಅದನ್ನ. ಹಾಗೇನೆ ಉಲ್ಲಾಸದಿಂದ ಇದ್ದಾಗ ನಮ್ಗೆ ಈ 3 ಸ್ಥಿತಿಯ ಅರಿವಾಗುತ್ತೆ. ನೀವು ಪ್ರಪಾತದಲ್ಲೇ ಇದ್ರು, ಎಂತ ಕಷ್ಟದಲ್ಲಿದ್ರು, ಸನ್ಯಾಸಿಗಳು ನೋಡಿ, ಅವ್ರಿಗೇನು ಕಷ್ಟ ಇರಲ್ವಾ? ನಿಜವಾಗಿ ಏನು ಗೊತ್ತಾ, ಚಾರ್ಲಿ ಚಾಪ್ಲಿನ್ ಅಂತ ನಗೆಗಾರರು ಇದ್ರಲ್ಲ, ಜೋಕರ್ಸ್ಗಳು, ಅವರಲ್ಲಿರೋಷ್ಟು ನೋವು ನಮ್ಮಲ್ಲಿ ಇರಲ್ಲ. ಅವ್ರು ಅದನ್ನ ಮರೀಲಿಕ್ಕಾಗೆ ಅವ್ರು ಹೆಚ್ಚೆಚ್ಚು ನಗಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅದರಿಂದ ಒಬ್ಬ ಆ ತರ ಜೋಕರ್, ವಿಶ್ವ ಪ್ರಸಿದ್ಧ ಜೋಕರ್ ಇದ್ದ. ಆ ಊರಿಗೆ ಬಂದಾಗ ಇಡೀ ಊರಲ್ಲಿ ಹೋಗ್ತಿತ್ತು, ಸೈಕಾಲಜಿಸ್ಟ್ ಎಲ್ಲರನ್ನೂ ಸಜೆಸ್ಟ್ ಮಾಡಿ ಕಳಿಸ್ತಾ ಇದ್ರು, ಹೋಗಿ ನೀವು ಅಲ್ಲಿ ಹೇಳ್ಕೊಳಕ್ಕೆ, ಅಲ್ಲಿ ಅವ್ರಿದ್ದಾರೆ, ನಿಮ್ಗೆಲ್ಲ ಮಾನಸಿಕ ಕಾಯಿಲೆ ದೂರ ಆಗುತ್ತೆ ಅಂತ. ಆ ಡಾಕ್ಟ್ರು ಕೂಡ ಅವ್ರು ಅಲ್ಲಿಗೆ ಹೋಗ್ಬೇಕು ಅಂತ ಮನ್ಸಿತ್ತು. ಆದ್ರೆ ಆ ಕ್ಲಿನಿಕ್ಕಿಗೆ ಆ ನಗೆಗಾರನೇ ಬರ್ತಾನೆ. ಅವನ್ ಬಂದಾಗ ಅವ್ರ ಡಾಕ್ಟರ್ ಹೇಳ್ತಾರೆ, ಅಪ್ಪ ನಿನ್ನ ಹತ್ರ ಎಷ್ಟು ಜನ ನಾನ್ ಕಳ್ಸಿದೀನಿ, ನಾನೇ ಬರ್ಬೇಕು ಅಂತಿದೀನಿ, ನೀನ್ ಬರ್ತಿದೀಯಲ್ಲ. ನೋಡಿ, ನೋವು ಎಲ್ಲ ಕಡೆ ಇದೆ. ಅದರಿಂದ ಸಾವಿಲ್ಲದ ಮನೆ ಸಾಸಿವೆ ತರ್ಲಿಕ್ಕಲ್ಲ, ನೋವಿಲ್ಲದ ಮನ ಕೂಡ ಇಲ್ಲ, ಸಮಸ್ಯೆ ಇಲ್ಲ, ಹೇಗಿಲ್ವೋ ಹಾಗೇನೆ ಉಲ್ಲಾಸದಿಂದ ಇದ್ದಾಗ ನಮ್ಗೆ ಇದೆಲ್ಲ ಅರಿವು ಆಗುತ್ತೆ. ಎಚ್ಚರವಿಲ್ಲದಿರುವಿಕೆ ಅಲ್ಲ, ಎರಡನ್ನು ಉಲ್ಲಾಸದಿಂದ ಅನುಭವಿಸಿದಾಗ ಮಾತ್ರ ಇವೆರಡಕ್ಕೂ ಮೀರಿದು ಉದ್ಭವ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ನಮ್ಗೆ ನಿಮಗೆ ಸಂತೋಷದ ಅರಿವು ಗೊತ್ತಾಗ್ಬೇಕು ಅಂದ್ರೆ, ಊಟದ ರುಚಿ ಗೊತ್ತಾಗ್ಬೇಕು ಅಂದ್ರೆ ಹಸಿವಿಲ್ಲದೆ ಇರ್ಬೇಕು. ಸಂತೋಷ ಗೊತ್ತಾಗ್ಬೇಕು ಅಂದ್ರೂ ನೋವು ಗೊತ್ತಿರ್ಬೇಕು. ಹಗಲಿನ ಮಹತ್ವ ಗೊತ್ತಾಗ್ಬೇಕು ಅಂದ್ರೆ ರಾತ್ರಿ ಗೊತ್ತಿರ್ಬೇಕು ನಿಮ್ಗೆ. ಕತ್ತಲು, ಆ ಅಮಾವಾಸ್ಯೆ ಕತ್ತಲು ಎಷ್ಟು ಭಯಂಕರವಾಗಿತ್ತಪ್ಪ. ಜೀವನದಲ್ಲಿ ನಾವು ಎಷ್ಟು ಬಾಲ್ಯದಲ್ಲಿ ಕಷ್ಟಪಟ್ಟು, ಊಟಕ್ಕೆ ಸಮಸ್ಯೆ ಇತ್ತು, ಬಟ್ಟೆಗೆ ಸಮಸ್ಯೆ ಇತ್ತು, ಓದ್ಲಿಕ್ಕೆ ಸಾರಿಗೆ ಎಲ್ಲ ಸಮಸ್ಯೆ ಇತ್ತು. ಇವತ್ತೆಲ್ಲ ಸೌಕರ್ಯಗಳು ನಿಮ್ಗೆ ಅರಿವಾಗ್ಬೇಕು ಅಂದ್ರೆ ಆ ಹಿಂದಿನ ಬದುಕು ನೆನಪಾಗ್ಬೇಕು. ಅಲ್ಲಿ ನೋವಿದ್ರೆ ಅದು ಗೊತ್ತಾಗೋದು. ತುಂಬಾ ದೊಡ್ಡ ದೊಡ್ಡ ಮನೆಯ ಶ್ರೀಮಂತರ ಮಕ್ಕಳಿಗೆ ಯಾವ ಅರಿವು ಇಲ್ಲ.
ಅದ್ರಿಂದಲೇ ಆ ಮಕ್ಕಳು ಜವಾಬ್ದಾರಿಯನ್ನು ತಗೊಳ್ದೇನೆ ಅಡ್ಡದಾರಿಯನ್ನ ಹಿಡಿತಿದ್ದಾರೆ. ಅದರಿಂದ ನಿಮಗೆಲ್ಲ ಇದು ಗೊತ್ತಾಗ್ಬೇಕು ಅಂದ್ರೆ ಎಲ್ಲವೂ ಕೂಡ ಇದ್ದಿದ್ದಾಗ್ಲೇ, ನೋವಿದ್ದಾಗ್ಲೇ ನಲಿವು, ಬಡತನದ ಅರಿವು ಅನುಭವಿಸಿದಾಗ್ಲೇ ಸಿರಿತನದ ಅರಿವು ನಿಮ್ಗೆ ಗೊತ್ತಾಗೋದು. ಅನಾರೋಗ್ಯ ಬಂದಾಗ್ಲೇ, ತಲೆನೋವು ಬಂದಾಗ್ಲೇ ನಿಮಗೆ ತಲೆ ಇದೆ ಅಂತ ಗೊತ್ತಾಗೋದು. ಅಲ್ಲಿ ತನಕ ತಲೆ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಅರಿವೇ ಇರಲ್ಲ ಅವೆಲ್ಲ ಇದಾವ ಅಂತ. ಅಲ್ಲಿ ಏನೋ ನೋವು ಬಂದು ಡಾಕ್ಟರ್ ಹತ್ರ ಹೋಗಲ್ ಸಮಸ್ಯೆ ಅಂದಾಗ, ಹೌದು ನನಗೂ ಅದು ಇಷ್ಟು ದಿನ ನನ್ನನ್ನು ಹೆಂಗ್ ನೋಡ್ಕೊಂಡಿತ್ತು ಅಂತ ಅರಿವಾಗುತ್ತೆ. ಆದ್ರಿಂದ ಒಂದು ಪರ್ವತದಲ್ಲಿ ಒಂದು ನದಿ ಹುಟ್ಟುತ್ತಾ ಇದೆ ಅಂದ್ರೆ ಆ ಪರ್ವತದಲ್ಲಿ ಅದು ಇದ್ ಮಾಡ್ತಾ ಹೋಗಲ್ಲ. ಹರಿದು ಸಮತಟ್ಟಾದ ನೆಲದಲ್ಲಿ ಹರಿದಾಗ ಅದು ಆಳವನ್ನ ಉಂಟು ಮಾಡುತ್ತೆ ನದಿಗಳು. ಹೋಗ್ತಾ 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 ಆಳವಾಗಿ ರಭಸವಾಗಿ ಹರಿತಾ ಆಳವನ್ನು ಉಂಟು ಮಾಡುತ್ತೇವೆ. ಹಾಗೇನೆ ದುಃಖದಲ್ಲೇ ನೋವು ಬೇಡ, ನಲಿವೆ ಬೇಕು, ಹಗಲು ಬೇಕು, ರಾತ್ರಿ ಬೇಡ, ಇವೆಲ್ಲ ಅಲ್ಲ. ಹೀಗೆ ಆ ದುಃಖದಲ್ಲಿ ಆಳ ಇರುತ್ತೆ. ಅದಕ್ಕೆ ಓಶೋ ಕೇಳ್ತಾರೆ, ಯಾಕೆ ತಳಮಳಗೊಳ್ತೀರ ಹಾಗೆ? ಸಂತೋಷ ಇರ್ತದ, ಉಲ್ಲಾಸದಿಂದ ಇರಿ, ನೀವಷ್ಟೇ ಸಂತೋಷವಾಗಿ ಇರಿ. ಈ ಕ್ಷಣ ನಾವು ಕ್ಲಾಸ್ ಕೇಳ್ತಿದೀವಿ, ಖುಷಿಯಾಗಿರೋಣ. ಕ್ಲಾಸ್ ಮುಗಿದ ತಕ್ಷಣ ಏನೋ ಆಗ್ಬೋದು, ಆದ್ರೂ ಯೋಚನೆ ಬೇಡ, ಅದ್ ನನ್ನ ಕೈಲಿ ಇಲ್ಲ, ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಬೇಕು. ಹಾಗೇನೆ ಸಂತೋಷದ ಒಟ್ಟಿಗೆ ನಿಮ್ಮನ್ನ ಗುರುತಿಸ್ಕೋಬೇಡಿ. ಇವತ್ತು ನನ್ನ ಮನೆಗೆ ಫ್ರಿಡ್ಜ್ ಬಂತು, ವಾಷಿಂಗ್ ಮಿಷಿನ್ ಬಂತು, ಬಟ್ಟೆ ಬಂತು, ಸಂತೋಷ ಅಲ್ಲಿ ಗುರುತಿಸ್ಕೊಳ್ಳೋದಲ್ಲ. ನಾನು ಅದು ಎಲ್ಲವನ್ನು ಮೀರಿದ ಏನೂ ಇಲ್ಲದೆ ಇದ್ರೂ ಸಂತೋಷವಾಗಿ ಇರ್ಬೇಕು. ಸಂತೋಷ ಅನ್ನೋದು ಹವಾಗುಣ ವಾತಾವರಣದಂತೆ ಇರ್ಬೇಕು. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಚಳಿ ಇರ್ಲಿ, ಎಲ್ಲ ರೀತಿ ಇರ್ಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲ ಸಮಯದಲ್ಲೂ ನೀವು ಸಂತೋಷವಾಗಿ ಇರ್ಬೇಕಷ್ಟೇ. ಬೆಳಿಗ್ಗೆ ಚಳಿಗಾಲ, ಮಳೆಗಾಲ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಏನಾದ್ರೂ ಒಂದು ತಪ್ಪನ್ನ ಹುಡುಕ್ತಾ ಇರ್ತಾರೆ. ಆದ್ರಿಂದ ಅದೇ ರೀತಿಯಾಗಿ ನಿಮ್ ಸಂತೋಷ ಕೂಡ ಹವಾಗುಣದಂತೆ ನಿಮ್ ಸುತ್ತ ಆವರಿಸಿರ್ಲಿ. ಭೂಮಿ ತಾಯಿ ಹೇಗೆ ನಿಶ್ಚಲವಾಗಿ ನಮ್ಗೆಲ್ಲ ನೋಡ್ತಾ ಇದ್ದಾಳೆ, ಕೊಡ್ತಾ ಇದ್ದಾಳೆ. ಪ್ರಕೃತಿಯನ್ನ ನೋಡಿ ಕಲಿಯೋಣ ನಾವು. ಹಾಗೇನೆ ಸಂತೋಷವನ್ನೇ ಆಗ್ಲಿ, ದುಃಖವನ್ನೇ ಆಗ್ಲಿ ಸುಮ್ಮನೆ ಕುಳಿತು ಆನಂದಿಸ್ಬೇಕಷ್ಟೇ. ಇವತ್ತೇನೋ ಮನೇಲಿ ನೋವಿದ್ಯಾ, ಸಾವಿರಾರು ಜನಕ್ಕೆ ಹೇಳ್ಕೊಂಡ್ 10 ಗಂಟೆ ಫೋನ್ ಮಾಡ್ಕೊಂಡು ಹೈರಾಣ ಆಗೋದಲ್ಲ. ಸಂತೋಷ ಇದ್ದಾಗ ಅದನ್ನ ಬಚ್ಚಿಟ್ಟು ಯಾರಿಗಾರು ಹೇಳಿದ್ರೆ ಅಸೂಯೆ ಪಡ್ತಾರೆ ಅಂತ ಮುಚ್ಚಿಟ್ಟಿದ್ದು. ದುಃಖನ ಯಾಕೆ ಎಲ್ಲರ ಹತ್ರ ಹೇಳಿ ಹೋಗ್ಬೇಕು? ಅವರ ಎದುರುಗಡೆ ನಾವ್ಯಾಕೆ ಸಿಲ್ಲಿ ಆಗ್ಬೇಕು? ಅದನ್ನು ಸಮಚಿತ್ತತೆಯಿಂದ ಸಮಾಧಾನವಾಗಿ, ನೋವಲ್ಲಿ ನಲಿವಲ್ಲೂ ಒಂದೇ ರೀತಿ ಇರೋದನ್ನ ಕಲಿಯೋಣ. ಹಾಗೇನೆ ಆಗ ಶಾಂತತೆಯ ಕ್ಷಣದ ಆಗಮನ ನಮ್ಗಾಗುತ್ತೆ. ಅದರಲ್ಲೂ ಒಂದ್ ಸೌಂದರ್ಯ ಇರುತ್ತೆ ಅನ್ನೋದನ್ನ ರಜನೀಶ್ ಅವ್ರು ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನಮ್ಮೊಳಗಡೆ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ. ನಾವು ದುಃಖಿಗಳು ಅಲ್ಲ, ಸಂತೋಷಿಗಳು ಅಲ್ಲ ಅನ್ನೋ ಅರಿವು ಮೂಡುತ್ತೆ. ನನ್ ಆತ್ಮ ಯಾವಾಗ್ಲೂ ತಟಸ್ಥ. ಅದ್ ನೋವು ಇಲ್ಲ, ನಲಿವು ಇಲ್ಲ, ಅದಕ್ಕೆ ಮಳೆನೂ ಇಲ್ಲ, ಚಳಿನೂ ಇಲ್ಲ, ಬಿಸಿಲು ಇಲ್ಲ, ಯಾವಾಗ್ಲೂ ಒಂದೇ ರೀತಿ ಇರುತ್ತೆ. ಹಾಗೆ ನಮ್ಮ ಆತ್ಮಕ್ಕೆ ನೋವು ಇಲ್ಲ, ನಲಿವು ಇಲ್ಲ. ಇರುವುದು ನನ್ನ ಮನಸ್ಸಿಗೆ, ನನ್ನ ಶರೀರಕ್ಕೆ. ಅನಾರೋಗ್ಯ ಇರೋದು ನನ್ನ ಶರೀರಕ್ಕೆ, ಬೇಸರ ಇರೋದು ನನ್ನ ಮನಸ್ಸಿಗೆ, ಆತ್ಮಕ್ಕಲ್ಲ. ಆದ್ರಿಂದ ನಾವು ಹಾಗೆ ಮಾಡ್ತಾ ಬರೀ ಹೀಗೆ ಎರಡನ್ನು ಒಂದೇ ರೀತಿ ಗಮನಿಸ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ? ನಾವು ಆ ತುದಿಯನ್ನ ಕಾಣ್ತೀವಿ. ಇವೆರಡು ನಮ್ಗೆ ಪ್ರಪಾತವನ್ನು ನೋಡ್ಬಲ್ಲೋ, ಹಿಮಾಲಯ ಪರ್ವತದ ತುದಿಯನ್ನು ಕೂಡ ನಾವು ಗಮನಿಸ್ಬಲ್ಲೋ. ಹೀಗೆ ನಾವು ಜೀವನ, ಸಾವು ಎರಡು ಕೂಡ ಉತ್ಸವ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾರೆ. ಹಾಗೇನೆ ತುಂಬಾ ಯಂತ್ರಗಳು ಎಲ್ಲವನ್ನು ಕೊಡಲ್ಲ. ರೋಬೋಟ್ ಇರ್ಬೋದು, ಈಗ ಒಂದ್ ಬಟನ್ ಒತ್ತಿದ್ರೆ ಕಾಫಿ, ಟೀ, ಊಟ ಎಲ್ಲ ಬರುತ್ತೆ. ಜೊಮ್ಯಾಟೊ, ಸ್ವಿಗ್ಗಿ ಅದಿರ್ಬೋದು, ಮನೆಗಳಲ್ಲಿ ರೋಬೋಟ್ಗಳಿದೆ ಅದರಲ್ಲಿ. ಆದ್ರೆ ಯಂತ್ರಗಳು ಎಲ್ಲವನ್ನೂ ತಂದು ಕೊಡಲ್ಲ, ನಾವೇ ಮಾಡ್ಬೇಕು. ನೀವೇನು ಬಟನ್ ಒತ್ತಿ ಧ್ಯಾನ ಆಗ್ಲಿ ನನ್ ಮನಸ್ಸಿಗೆ ಅಂದ್ರೆ ಧ್ಯಾನ ಆಗಲ್ಲ. ಸಂತೋಷದ ಬಟನ್ ಒತ್ತಿ ಸಂತೋಷ ಆಗುತ್ತೆ, ಇಲ್ಲ ಹೈಲ್ ಪೈಲಾಗಿ ಸಂಗೀತ ಹಾಕಿ ಹುಚ್ಚರಂಗ್ ಕುಣಿದ್ರು ಆ ಸಂತೋಷ, ಧ್ಯಾನ ಅದು ಬರಲ್ಲ. ಅದೊಂದು ಮೂರ್ಖತನ. ಅಲ್ಲಿ ಒಂದು ತರಂಗಗಳು ಹೇಳ್ಬೇಕು, ನಾವೇ ಮಾಡ್ಬೇಕದ್ನ. ಯಾರು ತಂದ್ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಹಣ ಇದೆ, ಕಾಲ್ಗೆ ಆಳಿದ್ದಾರೆ, ಕಾಲು ಒತ್ಬೋದು, ಕೈ ಒತ್ಬೋದು,
ಹಾಸಿಗೆ ಇದೆ, ಕೋಟ್ಯಾಂತರ ರೂಪಾಯಿ ಹಾಸಿಗೆ ತಂದ್ ಮನೆಗೆ ಹಾಕಿದೀರಾ? ನಿದ್ದೆನ್ ಬರ್ಸ್ಲಿಕ್ಕೆ ಆಗ್ತಿದ್ಯಾ ಆಳ್ಗಳ ಕೈಲಿ? ಹಾಸಿಗೆ ನಿದ್ದೆ ತಂದ್ಕೊಡ್ತಾ, ನೆಮ್ಮದಿನ ತಂದ್ಕೊಡ್ತಾ? ಹಾಗೇನೆ ಈ ಯಂತ್ರಗಳಿಂದ ನೀವು ತುಂಬಾ ಅಟ್ಯಾಚ್ಮೆಂಟ್ ಬೇಡ. ಅರಿವಿನಿಂದ ಇದ್ರೆ ಆ ತುರ್ಯಾ ವ್ಯವಸ್ಥೆಯನ್ನ ನಾವು ಮಾಡ್ಬೋದು. ಆ ಅರಿವೇ ಧ್ಯಾನ. ಒಂದು ಅನುಭವ ಅಲ್ಲ ಅದು, ನೀವೇ ಅರಿವು, ನೀವೇ ಸ್ವಸತ್ಯ ಅನ್ನೋದನ್ನ ಹೇಳ್ತಾರೆ. ಅದರಿಂದ ತುಂಬಾ ಯಂತ್ರಗಳಿಗೆ ದಾಸರಾಗೋದು ಬೇಡ. ಯಂತ್ರಗಳು ನಿಮ್ಗೆ ಪೂರ್ಣ ನಿಮ್ಮನ್ನ ನೀವಾಗಿರ್ಲಿಕ್ ಬಿಡಲ್ಲ. ಈಗ ಗಮನಿಸಿ ಹಾಗೇನೆ ಯಂತ್ರಗಳಿಗೆ ನಾವೆಷ್ಟು ಅಟ್ಯಾಚ್ಮೆಂಟ್ ಆಗಿದೀವಿ ಅಂತ. ಮಿಕ್ಸಿ ಇಲ್ಲ ಅಂದ್ರೆ ಮನೇಲಿ ಸಾಂಬಾರೇ ಆಗಲ್ಲ ಇವತ್ತು. ಹಾಗೆ ಯಂತ್ರಗಳು ಇಲ್ದೇ ಇದ್ದಾಗ್ಲೂ ನಮ್ಮ ಅಜ್ಜಿ ತಾತ ಬದುಕಿದ್ರಲ್ವಾ, ಬದುಕು ನಡೀತಿತ್ತಲ್ವಾ? ಅದೇ ರೀತಿ ಹಾಗಾಗದು ಬೇಡ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಬಂದ್ರೆ, ನೀವು ನಿಮ್ಮ ಅನುಭವಗಳಲ್ಲ. ನೀವ್ ಏನನ್ನೇ ಆಂತರಿಕ ಧ್ಯಾನದಲ್ಲಿ ಕೂತಿದ್ದಾಗ್ಲಿ ನೀವ್ ಏನನ್ನೇ ಅನುಭವಿಸಿದ್ರು ಕೂಡ, ಕಂಡ್ರು ಕೂಡ ಅವು ನೀವಲ್ಲ. ಈಗ ನಿಮ್ಮಲ್ಲಿ ಆಗ್ತಿರೋದಕ್ಕೆ ಸಾಕ್ಷಿ ಅಷ್ಟೇ. ನಾನೀಗ ಧ್ಯಾನದಲ್ಲಿ ಕೂತಿದ್ದೀನಿ, ನನಗೇನೋ ಅನುಭವ ಆಯ್ತು, ಬೆಳಕು ಬಂತು, ಬಣ್ಣ ಬಂತು, ಅವ್ ಯಾವುದು ನೀವಲ್ಲ, ನೀವು ಗಮನಿಸ್ತಾ ಇರೋರು ಅಷ್ಟೇ ಅಲ್ಲಿ. ಅದು ಶೂನ್ಯತೆ ಆಗಿರ್ಬೋದು, ಆನಂದ ಆಗಿರ್ಬೋದು, ಇಲ್ಲ ನೋವಾಗಿರ್ಬೋದು. ಒಬ್ರು ಧ್ಯಾನಕ್ಕೆ ಕೂತಿದ್ದಾಗ ಸುಮ್ಮನೆ ಗುಳು ಗುಳು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾರೆ, ಅದು ನಾವಲ್ಲ. ಹಾಗೇನೆ ಎಷ್ಟೇ ಸುಂದರ ಆಗಿರ್ಲಿ, ಮೋಹಕ ಅನುಭವ ಆಗಿರ್ಲಿ, ಯಾವುದೂ ನನ್ನದಲ್ಲ. ಕನಸಲ್ಲಿ ನಮ್ಮ ಮುಂದೆ ಚಿನ್ನದ ಅರಮನೆ ಇದೆ ಅಂದ್ರು ಎದ್ದಾಗ ಅದ್ ನಮ್ದಲ್ಲ, ನಮ್ಮನೆ ಗುಡಿಸ್ಲೇ ನಮ್ದು. ಆ ರೀತಿ ನೀವು ಇವುಗಳನ್ನೆಲ್ಲ ಅನುಭವಿಸ್ತಾ ಇದ್ರು, ಮುಂದುವರ್ಸ್ಕೊಂಡು ಹೋದ್ರು ಕೂಡ ಆ ಯಾತ್ರೆಯ ತುದಿಯನ್ನ ನೀವು ತಲುಪಿದಾಗ ಅಲ್ಲಿ ಯಾವುದೇ ಅನುಭವ ಉಳಿದಿರಲ್ಲ. ಅಂದ್ರೆ ನಾವು ಪೂರ್ಣ ಧ್ಯಾನದ ಉತ್ತುಂಗದ ಸ್ಥಿತಿಗೆ ಹೋದಾಗ ಏನೂ ಇರಲ್ಲ, ಏನೂ ಇಲ್ಲದ ಸ್ಥಿತಿನೇ ಧ್ಯಾನದ ಅಂತಿಮ ಸ್ಥಿತಿಯಾಗಿರುತ್ತೆ. ಮೌನನೂ ಇರಲ್ಲ, ಆನಂದನೂ ಇರಲ್ಲ, ಶೂನ್ಯತೆನೂ ಇರಲ್ಲ. ಆತ್ಮೀಯರೇ ಗಮನಿಸಿ, ಇಲ್ಲಿ ಮೌನ, ಆನಂದ, ಶೂನ್ಯತೆ ಏನು ಇಲ್ಲ, ನಮ್ಮ ಚೈತನ್ಯ ಮಾತ್ರ ಅಲ್ಲಿರುತ್ತೆ. ಇನ್ಯಾವ ವಸ್ತುವು ಅನುಭವ ಅಲ್ಲಿರಲ್ಲ. ಈ ಮಾನಸಿಕ ಸಂಬಂಧಗಳು ಕೂಡ ಕಡಿದು ಹೋಗಿರುತ್ತೆ. ಚೇತನ ಮಾತ್ರ. ಚೇತನ ಅಂದ್ರೆ ಅದ್ ಒಂಥರ, ಈಗ ಕುವೆಂಪುರವರ ಓ ನನ್ನ ಚೇತನ ಅಂದ್ರೆ ಒಂದು ಜೀವಶಕ್ತಿ. ಅದು ನನ್ನ ಜೀವಂತಿಕೆ ಇರೋದಕ್ಕೆ. ಆಗು ನೀ ಅನಿಕೇತನ. ನಿಕೇತನ ಅಂದ್ರೆ ಮನೆ, ಅನಿಕೇತನ ಅಂದ್ರೆ ಮನೆ ಇಲ್ಲದೆ ಇರೋದು. ಅಂದ್ರೆ ಮನೆ ಅಂದ್ರೆ ನಾವೊಂದು ಸೀಮಿತ ಆಗ್ಬಿಡ್ತೀವಿ, ಇಷ್ಟೇ, ಇದು ನನ್ನ ಮನೆ, ನನ್ನ ಬದುಕು ಅಂದ್ರೆ ಈ ಮನೆಯಲ್ಲಿ ಹೀಗಿರ್ಬೇಕು, ಐಷಾರಾಮಿ ವಸ್ತುಗಳು ಮನೆಯಲ್ಲಿ ಇರಬೇಕು. ಇಷ್ಟನ್ನ ಹಾಕೊಂಡ್ರೆ ನಾವು ಮುಂದೆ ಹೊರಗಡೆ ಬೆಳಿಲಿಕ್ಕೆ ಆಗಲ್ಲ. ಆದ್ರಿಂದ ಅನಿಕೇತನವಾಗು ನೀನು, ಹೊರಗಡೆ ಬಾ ನೀನು, ನಿನ್ ಸುತ್ತ ಬಂಧನಗಳು ಬೇಡ ಅನ್ನೋದನ್ನ ಕುವೆಂಪು ಹೇಳ್ತಾರೆ. ಹಾಗೆ ಕೊನೆಯಲ್ಲಿ ಉಳಿಯೋದು ಚೇತನನೇ. ಮೌನನೂ ಅಲ್ಲ, ಶೂನ್ಯನೂ ಅಲ್ಲ, ಆನಂದನೂ ಅಲ್ಲ. ಹೀಗೆ ಇಲ್ಲಿ ಎಂತಹ ದೊಡ್ಡ ದೊಡ್ಡ ಸಾಧಕರು ಕೂಡ ಇಲ್ಲಿ ತಪ್ಪು ಹೆಜ್ಜೆನ ಇಡ್ತಾರೆ. ತನ್ನನ್ನ ತಾನು ತಿಳ್ಕೊಂಡೆ ಅಂತಲಾಗ್ಲಿ, ಕೊನೆಯ ಘಟ್ಟಕ್ಕೆ ತಲುಪದೆ ಸಿಕ್ಕಿ ಹಾಕೊಂಡಿದ್ದಾರೆ. ಎಲ್ಲ ಅನುಭವಗಳು ಇಲ್ಲ ಆಗುವ ಅಂತಿಮ ಘಟ್ಟವನ್ನ ತಲುಪದಕ್ಕೆ ಮೊದಲೇ ಅವರುಗಳು ಆಂತರಿಕ ಯಾತ್ರೆಯನ್ನ ನಿಲ್ಲಿಸಿದ್ದಾರೆ. ತುಂಬಾ ಜನ ಅಂದ್ರೆ ಇನ್ನೇನ್ ಹೋಗ್ತಾ ಇರ್ಬೇಕು, ಯಾವುದೋ ಅನುಭವನ ಧ್ಯಾನದಲ್ಲಿ ನಾನು ಸಾಧನೆ ಆಯ್ತು ಮುಗೀತು ಅಂತೇಳಿ ತಟಸ್ಥರ ಆಗೋದಲ್ಲ. ಇದು ನಿತ್ಯ ನಿರಂತರ ಧ್ಯಾನ. ಎಲ್ಲಿವರೆಗೆ ಮಾಡ್ಬೇಕು ನೀವು? ಊಟ ಎಲ್ಲಿವರೆಗೆ ಮಾಡ್ಬೇಕು? ನೀವೆಷ್ಟು ದಿನ ಉಸಿರಾಡ್ಬೇಕು? ಅದು ಕೊನೆ ಇಲ್ಲ ಅಲ್ವಾ? ಹಾಗೇನೆ ಧ್ಯಾನವನ್ನ ಎಲ್ಲಿವರೆಗೆ ಮಾಡ್ಬೇಕು? ಈ ಬದುಕನ್ನ ಎಲ್ಲವನ್ನು ಕಳ್ಕೊಂಡು ನಾವು ಪೂರ್ಣ ಭಗವಂತನಲ್ಲಿಗೆ ಶರಣಾಗೋವರೆಗುವೆ. ಆದ್ರೆ ಕೆಲವರು ಏನೋ ಇಲ್ಲೇನೋ ನನಗೇನೋ ಆಕ್ಟಿವೇಟ್ ಆಯ್ತು, ನನಗೆ ಜ್ಞಾನೋದಯ ಆಯ್ತು, ಬುದ್ಧನಿಗಾದಂತ ಜ್ಞಾನೋದಯ ನನಗೂ ಆಯ್ತು, ಇದ್ ಅಲ್ಲ ಬದುಕು ಅನ್ನೋದನ್ನ ಹೇಳ್ತಾರೆ. ಜ್ಞಾನೋದಯ ಒಂದು ಅನುಭವ ಅಲ್ಲ. ಆ ಸ್ಥಿತಿಯಲ್ಲಿ ನೀವು ಸಂಪೂರ್ಣ ಏಕಾಂಗಿ. ಅಲ್ಲಿ ತಿಳಿಬೇಕಾದ್ದು ಕೂಡ ಏನು ಇಲ್ಲ. ಯಾವುದೇ ವಿಷಯ ವಸ್ತು ಎಷ್ಟೇ ಸುಂದರವಾಗಿದ್ರು ಅಲ್ಲಿ ಏನೂ ಇರಲ್ಲ. ಆ ಕ್ಷಣದಲ್ಲಿ ನಿಮ್ ಚೇತನ ಬೇರೆ ಯಾವುದರಿಂದಲೂ ಅಡಚಣೆಗೊಳ್ಳದೆ ಅದು ಆ ಮೂಲದಲ್ಲಿ ಐಕ್ಯವಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು, ನನ್ನದು ಎಂಬ ಯಾವ ಭ್ರಮೆನೂ ಇಲ್ದನೆ ಸುಮ್ಮನೆ ನೋಡ್ತಾ ಹೋಗೋದಷ್ಟೇ. ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಲ್ವ ನಮ್ಗೆ ಸುಳ್ಳು, ಆ ರೀತಿ ಒಬ್ಬ 1000 ಜನ ಹೊಡಿಲಿಕ್ಕಾಗಲ್ಲ, ಆದ್ರೆ ಸುಮ್ಮನೆ ನೋಡ್ತೀವಲ್ವಾ, ಸಂತೋಷ ಪಡ್ತೀವಲ್ವಾ.
ಆ ರೀತಿ ಬದುಕನ್ನ ನಾವು ಕಳಿಬೇಕಷ್ಟೇ. ಇಲ್ಲಿ ವಸ್ತು ವಿಷಯ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ಅನುಭವಗಳೇ ಇಲ್ಲದೆ, ವಸ್ತು ವಿಷಯಗಳಿಲ್ಲದ ಉನ್ನತ ಶಿಖರವನ್ನ ನಾವು ತಲುಪಬೇಕು. ನಿಜವಾಗಿ ಧ್ಯಾನ ಅಂದ್ರೆ ನಿಮ್ಗೇನು ಅನುಭವನೇ ಆಗ್ಬಾರ್ದು. ಆ ರೀತಿ ನಾವು ಹೋಗಿ ತಲುಪಬೇಕು. ನಿಮ್ಮ ಚೇತನ ಯಾವುದೇ ಅಡಚಣೆ ಇಲ್ಲದೆ ವೃತ್ತಾಕಾರವಾಗಿ ಅಲ್ಲಿ ಚಲಿಸ್ತಾ ಹೋಗುತ್ತೆ. ಅಸ್ತಿತ್ವ ಅಂದ್ರೆ ಇರುವಿಕೆಯಲ್ಲಿ ಅಡಚಣೆ ಮಾಡದಿದ್ರೆ ಎಲ್ಲ ಕೂಡ ವೃತ್ತಾಕಾರವಾಗಿ ಚಲಿಸ್ತಾ ಇರುತ್ತೆ. ಆ ಧ್ಯಾನದಲ್ಲಿ ಫೋಟೋವನ್ನ ಕೊಟ್ಟಾಗ ನೋಡಿ, ಅಲ್ಲಿ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿ ಸಹಸ್ರಾರ ಚಕ್ರದಲ್ಲಿ ಅವೆಲ್ಲವೂ ಐಕ್ಯವಾಗ ಚಿತ್ರವನ್ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಬಂದಂತ ಮೂಲದಿಂದಲೇ ಅದು ಒಂದು ವೃತ್ತಾಕಾರವಾಗಿ ಚಲಿಸ್ತಾ 4 ದಿಕ್ಕಲ್ಲೂ ಕೂಡ ಅದು ಹರಡುತ್ತೆ. ಅಲ್ಲಿ ನಮ್ಮ ಚೇತನಕ್ಕೆ ಏನಾದ್ರೂ ಅಡಚಣೆಗಳು ಇಲ್ಲದೆ ಇದ್ದಾಗ ಯಾವುದೇ ಅನುಭವ ಇಲ್ಲ. ಯಾವುದೇ ವಸ್ತು ವಿಷಯಗಳಿಲ್ಲದೆ ಇದ್ದ ಕೂಡ ಅದಕ್ಕೆ ಹಿಂದಕ್ಕೆ ಹೋಗಲ್ಲ. ಹೀಗೆ ಚೇತನ ಸ್ವತಃ ವಿಷಯ ವಸ್ತು ಆಗುತ್ತೆ. ಇದನ್ನ ಜಿ ಕೃಷ್ಣಮೂರ್ತಿ ಅಂತೇಳಿ ಪ್ರಸಿದ್ಧ ಒಬ್ಬ ಆಧ್ಯಾತ್ಮಿಕ ತತ್ವಜ್ಞಾನಿ ಅಂತಲೇ ಹೇಳ್ಬಹುದು ಅವ್ರನ್ನ. ಇವ್ರು ಧ್ಯಾನದ ಬಗ್ಗೆ, ಈ ಜೀವನದ ಬಗ್ಗೆ ತುಂಬಾ ಅವರು ಬುಕ್ಕುಗಳನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ ಅವರು. ಅವ್ರು ಕೂಡ ಹೇಳದವ್ರು, ಯಾವಾಗ ಗಮನಿಸುವವನೇ ಗಮನಿಸುವುದು ಆಗುತ್ತಾನೋ. ಉದಾಹರಣೆ, ನಾನೊಂದೀಗ ಗುಲಾಬಿ ಹೂವನ್ನ ನೋಡ್ತಿದ್ದೀನಿ ಅಂದ್ರೆ ನಾನು ಬೇರೆ, ಗುಲಾಬಿ ಹೂ ಬೇರೆ ಅಲ್ಲ. ನಾನು ಗುಲಾಬಿ ಹೂ ಎರಡೂ ಒಂದೇ, ನನ್ನ ಮಧ್ಯೆ ಅಂತರ ಇರಬಾರ್ದು. ಆ ರೀತಿ ಒಂದ್ ಯಾವಾಗ ಆಗ್ತೀವೋ ಆವಾಗ ಅವನ ಮನೆಗೆ ಹಿಂತಿರುಗಿ ಬಂದಂತೆ. ಆಗ ನಿಜವಾಗಿ ನಮ್ಮ ಸಾಧನೆ ಮಾಡಿ ನಾವು ನಮ್ಮ ವ್ಯವಸ್ಥೆ ತಲುಪಿದ ಹಾಗೆ ಅಂತ ಹೇಳ್ತಾರೆ. ಹೀಗೆ ಸಾವಿರಾರು ವಸ್ತು ವಿಷಯಗಳು ಬರುತ್ತೆ, ಶರೀರದಲ್ಲಿ ಹಲವಾರು ಅನುಭವಗಳನ್ನ ಉಂಟು ಮಾಡುತ್ತೆ. ಈ ಮಧ್ಯದ ಕೊನೆಗೆ ಈ ಹಂತ ಮುಟ್ಟದ್ರೊಳಗೆ ಇವೆಲ್ಲವೂ ಆಗುತ್ತೆ. ಕುಂಡಲಿನಿ ಜಾಗೃತಿ ಆಗದಿರ್ಬೋದು, ಮತ್ತೆ ಇವೆಲ್ಲವೂ 7 ಕೇಂದ್ರಗಳು, 7 ಚಕ್ರಗಳಲ್ಲಿ ಒಂದೊಂದು ಆಕ್ಟಿವೇಟ್ ಆಗಿರೋದಿರ್ಬೋದು, ಒಮ್ಮೊಮ್ಮೆ ಖುಷಿ ನೋವು ಎಲ್ಲವೂ ಆಗ್ಬಹುದು. ಆದ್ರೆ ಕೊನೆಯಲಾಗುತ್ತಲ್ಲ, ಆ 7 ಕೇಂದ್ರಗಳಲ್ಲಿ 7 ಕಮಲಗಳು ಉತ್ಪತ್ತಿಯಾಗಿ ಒಂದಕ್ಕಿಂತ ಒಂದು ದೊಡ್ಡದು ಮತ್ತು ಮೇಲ್ಮಟ್ಟದಾಗಿರುತ್ತೆ. ಅದ್ರ ಪರಿಮಳ ಒಂಥರ ಮತ್ತನ್ನ ಉಂಟು ಮಾಡಿ ಆಯಾಮವನ್ನ ನೀಡುತ್ತೆ. ಆ ಸೀಮಾ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅನಂತ, ಕೊನೆ ಇಲ್ಲದ್ದು. ಹಾಗೆ ಅದರ ನೆನ್ಪಿಡ್ಬೇಕು. ನೀವಿನ್ನು ನಮ್ಗೆ ಇವೆಲ್ಲ ಅನುಭವಗಳು ಆಗ್ತಾ ಇದಾವೆ, ಜಾಗೃತಿ ಆಗ್ತಿದೆ ಅಂದ್ರೆ ನಾವು ತಿಳಿಬೇಕು, ನಿಮ್ಮ ಮೂಲಕ್ಕೆ ನೀವಿನ್ನು ತಲುಪಿಲ್ಲ. ನಮಗೆ ಅನುಭವಗಳಾಗ್ತಾ ಇದೆ, ಜ್ಞಾನದಲ್ಲಿ ಯಾರೋ ಕಾಣಿಸ್ಕೊತಿದ್ದಾರೆ ಅಂದ್ರೆ ನಾವು ಇನ್ನೂ ಹೋಗ್ಬೇಕಾದಂತ ದಾರಿ ಇದೆ ಅಂತ ಅರ್ಥ. ಆಗ ನಾವು ಈ ಯಾತ್ರೆಯ ಆನಂದವನ್ನ ಸವಿತಾ ಹೋಗ್ಬೋದು. ಮತ್ತು ಹಾದಿನಲ್ಲಿ ನಮ್ಗೀಗ ಒಂದು ಪ್ರಯಾಣ ಹೋಗ್ತಾ ಇದೀವಿ, ಎಲ್ಲಿಗೋ ನಾವು, ಮರಗಳು ಕಾಣಿಸುತ್ತೆ, ಪರ್ವತಗಳು, ನದಿ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಕಾಣಿಸ್ತಾ ಹೋಗ್ತೆ. ಎಲ್ಲಿವರೆಗೆ? ಅವು ಚೇತನವು ಸ್ವತಃ ತನ್ನ ವಿಷಯ ಆಗೋದಿಲ್ವೋ ಅಲ್ಲಿಯವರೆಗೂ ನಾವು ಯಾತ್ರೆಯನ್ನ ನಿಲ್ಲಿಸಬಾರ್ದು. ಈ ಧ್ಯಾನವನ್ನ ನಾವು ನಿಲ್ಲಿಸಬಾರ್ದು. ಯಾವಾಗ ನೋಡುವವನು ನೋಡಿದ್ದು ಅಂತ ತಿಳ್ಕೊಳ್ತೀವೋ, ಅಂದ್ರೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಎರಡು ಒಂದೇ ಅಂತ ನಮಗೆ ತಿಳುವಳಿಕೆ ಆಗುತ್ತೋ ಆಗ ಮಾತ್ರ ನಾವು ಮೂಲ ಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಅಂತ ಅರ್ಥ. ಈ ಮೂಲ ಸ್ಥಾನನೇ ಮಂದಿರವನ್ನೇ ನಾವು ಜನ್ಮಾಂತರಗಳಿಂದ ಹುಡುಕ್ತಾ ಇರೋದು. ಎಲ್ಲಿದೆ ನಮ್ಮನೆ? ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ? ಏನು ನನ್ನ ಜೀವನದ ಉದ್ದೇಶ ಏನು, ಗುರಿ ಏನು? ಇದನ್ನೇ ನಮ್ಮ ಮೂಲನೇ ಹುಡುಕ್ತಾ ಇರೋದು. ಏನು ಈ ಬದುಕಿನ ಅರ್ಥ? ಯಾಕೆ ಇಷ್ಟೊಂದು ನೋವು, ಯಾಕೆ ಇಷ್ಟೊಂದು ಪರೀಕ್ಷೆ? ಇದನ್ನೇ ಎಲ್ರು. ಆದ್ರೆ ಯಾವಾಗ್ಲೂ ನಾವು ದಾರಿ ತಪ್ಪಿ ಈ ಸುಂದರ ಅನುಭವಗಳಿಂದಲೇ ತೃಪ್ತ ಆಗ್ತಾ ಇದೀವಿ. ಕೇವಲ ಒಂದ್ ಮನೆ ತಗಂಡೆ, ಸೈಟ್ ತಗಂಡೆ, ಮಕ್ಕಳ ಮದ್ವೆ ಮಾಡಿದೆ, ಅಷ್ಟರಲ್ಲೇ ಖುಷಿ ಪಟ್ಕೊಂಡು ಮುಂದಿನ ದಾರಿಗೆ ನಾವು ಹೋಗ್ತಾನೆ ಇಲ್ಲ. ಇದು ಕೇವಲ ಸೈಡ್ಸ್ ಇದ್ದಂಗೆ ನಿಮ್ಮ ಊಟದಲ್ಲಿ. ಸೈಡ್ಸ್, ಉಪ್ಪಿನಕಾಯಿನೇ ಊಟ ಅಲ್ಲ. ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಹೊರತು ಉಪ್ಪಿನಕಾಯಿಯಿಂದ ಹೊಟ್ಟೆ ತುಂಬಲ್ಲ. ಹಾಗೆ ನಮ್ಮ ಬದುಕಿನ ಯಾವೂ ಕೂಡ ನಮ್ಮ ಬದುಕಿನ ಮುಕ್ತಿ ಮಾರ್ಗಕ್ಕೆ ದಾರಿಗಳಲ್ಲ. ಬೇಕು, ಇವು ಬೇಕು. ಅಪ್ಪ ಅಮ್ಮ ಬೇಕು, ಸಂಗಾತಿ ಬೇಕು, ಮಕ್ಕಳು ಬೇಕು, ಒಂದು ಮನೆ ಸೂರ್ ಬೇಕು. ಆದ್ರೆ ಅದೇ ಕೊನೆ ಅಲ್ಲ. ಹಾಗೇನೆ ಅನುಭವಗಳೆಲ್ಲ ಮುಗಿದು ತನ್ನ ಏಕಾಂಗಿತನದಲ್ಲಿ ಲೀನವಾಗ್ತಾನೋ ಆಗ ಇದಕ್ಕಿಂತ ಮಿಗಿಲಾದ ಆಹ್ಲಾದ, ಸಂತೋಷ ಅದನ್ನ ಹೀಗೆ ಅಂತ ವರ್ಣಿಸ್ಲಿಕ್ಕಾಗಲ್ಲ. ಅದಕ್ಕಿಂತ ಮಿಗಿಲಾದ ಸತ್ಯ ಕೂಡ ಇಲ್ಲ. ನೀವೇ ಪರಮಾತ್ಮ ದೈವತ್ವವನ್ನ ಹೊಂದಿದವರು ಅಂತ ಹೇಳ್ತಾರೆ. ಇದಕ್ಕೂ
ಒಂದು ಉದಾಹರಣೆಯನ್ನ ಕೊಡ್ತಾರೆ. ವಯಸ್ಸಾದವರೊಬ್ರು ವೈದ್ಯರ ಬಳಿ ಹೋಗ್ತಾರೆ. ಅವ್ರು ಹೋಗ್ಬಿಟ್ಟು ನನಗೆ ಸ್ವಲ್ಪ ಮಲಮೂತ್ರ ವಿಸರ್ಜನೆ ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಡಾಕ್ಟರ್ ಕೇಳ್ತಾರೆ, ಹೇಗಿದೆ ನಿಮ್ಮ ಮೂತ್ರ ವಿಸರ್ಜನೆ? ಪ್ರತಿದಿನ 7 ಗಂಟೆಗೆ ಮಗುವಿನ ತರ ಮೂತ್ರ ವಿಸರ್ಜನೆ ಆಗುತ್ತೆ ಅಂತಾರೆ. ಗುಡ್. ನಿಮ್ ಪಾಯ್ಕನೆ ಪ್ರತಿದಿನ 8 ಗಂಟೆಗೆ ಕರೆಕ್ಟ್ ಗಡಿಯಾರದ ಸಮಯದಂತೆ ಆಗುತ್ತೆ. ಹಾಗಾದ್ರೆ ಏನ್ ಸಮಸ್ಯೆ? ಮೂತ್ರನ ವಿಸರ್ಜನೆ ಆಗುತ್ತಿದೆ, ಮಲನು ವಿಸರ್ಜನೆ ಆಗ್ತಿದೆ, ಏನ್ ಸಮಸ್ಯೆ ಅಂತ ಕೇಳ್ತಾರೆ. ಆಗ ಅವರು ವೃದ್ಧರು ಹೇಳ್ತಾರೆ, ನನಗೆ 9 ಗಂಟೆಗೆ ಮುಂಚೆ ಎಚ್ಚರನೇ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಅಲ್ಗೆ. 9 ಗಂಟೆಗೆ ಎಚ್ಚರ ಆಗಲ್ಲ ಅಂದ್ರೆ ಯೂರಿನ್ ಪಾಸ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ನಾನು ಮಲಗಿದ್ದಲ್ಲೇ ಆಗ್ತಾ ಇದೆ, ಜಾಗೃತಿನೇ ಇಲ್ದನೆ. ಹಾಗೇನೆ ನಾವು ಮಲಗಿದೀವಿ, ಹೇಳೋ ಸಮಯ ಆಗಿದೆ. ಎಲ್ಲ ಅನುಭವಗಳು ಸಹ ಮನಸ್ಸಿನ ನಿದ್ರಾವಸ್ಥೆಯ ಅನುಭವಗಳವು. ಜಾಗೃತ ಮನಸ್ಸಿಗೆ ಯಾವುದೇ ಅನುಭವಗಳು ಆಗಲ್ಲ. ಆ ವೃದ್ಧರು ಹೇಳಿದ ಕಥೆ ಆಗುತ್ತೆ. ಅವರಿಗೆ ಮಲಮೂತ್ರದಲ್ಲಿ ಸಮಸ್ಯೆ ಇಲ್ಲ, ಅವ್ರಿಗೆ ಎಚ್ಚರ ಆಗದನೆ ಹಾಸಿಗೆ ಮೇಲೆ ಆಗದ್ ಸಮಸ್ಯೆ ಅಷ್ಟೇ. ಹೀಗೆ ಮತ್ತೆ ಅವ್ರು ಹೇಳ್ತಾರೆ, ದ್ರಷ್ಟ ಸಾಕ್ಷಿ ಅಲ್ಲ ಅಂತಂದ್ರೆ ನೋಡ್ತಕ್ಕಂಥವನು, ನೋಡುವವನು ಮತ್ತು ನೋಟ, ಇಲ್ಲಿ 2 ಮುಖಗಳಿದಾವೆ. ಈ 2 ಒಂದಾಗ್ಬೇಕು, ಮಿಲನ ಆಗ್ಬೇಕು. ಹಂಗಾದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರದ ಸಂಪೂರ್ಣ ಆಗುತ್ತೆ. ಇಲ್ಲಿ ನೋಡುವವ ಸಾಕ್ಷಿ ಅಲ್ಲ, ಸಾಕ್ಷಿಯ ಒಂದು ಭಾಗ ಅಷ್ಟೇ ಅವನು. ಮತ್ತೆ ಒಂದು ಭಾಗನೇ ತೆಗೆದು ಆನೆ ಸೊಂಡ್ಲು ನೋಡ್ಬಿಟ್ಟು ಅದೊಂದು ಆನೆ ಅಂತ ಹೇಳಿಕ್ಕಾಗುತ್ತಾ? ಇಲ್ಲ ಒಂದು ಕಾಲನ್ನು ತೆಗೆದು ಆನೆ ಅಂತ ಹೇಳಿಕ್ಕಾಗುತ್ತಾ? ಅದೇ ರೀತಿ ನೋಡುವವ ಚೇತನಾಗತನು. ನೋಡುದು ಒಂದು ಪದಾರ್ಥ, ಅದು ವಸ್ತುಗತವಾದದ್ದು. ಅಂದ್ರೆ ನೋಡೋನು ಅಂದ್ರೆ ಯಾರು ನೋಡಿದ ವಸ್ತುವಿನ ಹೊರಗಿದ್ದಾನ, ಅವನು ಒಳಗಿದ್ದಾನ? ಹೊರಗಡೆ ಒಳಗಡೆ ಎರಡನ್ನೂ ಬೇರೆ ಹಾಕ್ಸೋದಲ್ಲ. ಈಗ ಮನುಷ್ಯ ನಾನೀಗ ಅಂತ ಅಂದ್ರೆ ನನ್ನ ಅಂತರಂಗ ಬಹಿರಂಗ ಸೇರಿ ನನ್ನೊಬ್ಬ ಮನುಷ್ಯ ಅಂತ ಗುರುತಿಸ್ತಾರೆ ಇಲ್ಲಿ. ಹಾಗೇನೆ ಅದೇ ಈ ಅದ್ವೈತದ ಅನುಭವ ಆಗ್ಲಿಕ್ಕೆ ಸಾಕ್ಷಿತ್ವ ಉದಯಿಸುತ್ತೆ. ಅದ್ವೈತ ಅಂದ್ರೆ ಏನಿಲ್ಲ, ಬೇರೆ ಬೇರೆ ಅಲ್ಲ. ದೇವ್ರು ಬೇರೆ ಎಲ್ಲೂ ಇಲ್ಲ ಅದ್ವೈತದ ಪ್ರಕಾರ. ನಿಮ್ ಒಳಗೆ ಇದ್ದಾರೆ. ನನ್ನಲ್ಲಿರೋದೊಂದು ಆತ್ಮ, ನಿಮ್ಮಲ್ಲಿರೋದು ಆತ್ಮ. ಅದೇ ದೇವರು ನಿಮ್ಮಲ್ಲೂ ಅಂಶಾತ್ಮನಾಗಿ ಇದ್ದಾನೆ. ಅದೇ ಅದ್ವೈತ. ದ್ವೈತ ಅಂದ್ರೆ ದೇವ್ರಲ್ಲಿ ತಿರುಪತಿನಲ್ಲಿದ್ದಾನೆ, ಮಂತ್ರಾಲಯದಲ್ಲಿದ್ದಾನೆ, ಇನ್ನೊಂದ್ ಕಡೆ ಇದ್ದಾರೆ ಅಂತ ಹೋಗಿ ಪೂಜೆ ಮಾಡಿಸ್ಕೊ ಬರೋದು ದ್ವೈತ. ಹಾಗೆ ಇಲ್ಲಿ ಈ ಸಾಕ್ಷಿಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಭ್ಯಾಸ ಮಾಡಿದ್ರದು ಬರೀ ನೋಡುವವನನ್ನ ಸಾಧಿಸ್ಬಹುದಷ್ಟೇ, ಅದು ಸಾಕ್ಷಿ ಅಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲಿ? ನಾವು ಪೂರ್ಣ ಕರಗಬೇಕಲ್ಲಿ, ಮಿಲನ ಆಗ್ಬೇಕು, ಅದ್ರ ಒಳಗಡೆನೆ ಸೇರಿ ಹೋಗ್ಬೇಕು. ಈಗ ನೀರಿನ ಜೊತೆ ಒಂದು ವಸ್ತುನ ಸೇರಿಸಿದ್ರೆ ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗಲ್ವಲ್ಲ, ಆ ಮಟ್ಟಕ್ಕೆ ನಾವು ಅದ್ರೊಳಗಡೆ ಒಂದಾಗ್ಬೇಕು. ಉದಾಹರಣೆ, ಗುಲಾಬಿ ಹೂವನ್ನ ನೋಡ್ತಾ ಇದ್ದಾನೆ ಅಂದ್ರೆ ನಾವು ನೋಡ್ತಾ ಇರುವ ಇವೆರಡನ್ನು ಮರ್ತಾಗ ಅವನು ಆ ಕ್ಷಣದ ಸೌಂದರ್ಯ, ಆ ಕ್ಷಣದ ಧನ್ಯತೆ ಇಬ್ಬರನ್ನು ಮೈಮರೆಸ್ಲಿಕ್ಕೆ ಬಿಡಬೇಕು. ಹೀಗಾಗಿ ಗುಲಾಬಿ ಹೂವು ಮತ್ತು ನೀವು ಬೇರೆಯಾಗಿರ್ದೆ ಒಂದೇ ಅಂದ್ರೆ, ಅಪ್ಪ ಅವ್ರಿಗೆ ಎಷ್ಟು ತನ್ಮೇಯರಾಗಿದ್ರು ಅಂದ್ರೆ, ಎಷ್ಟು ಕೂಗಿದ್ರು ಕೇಳಿಸ್ತಲೇ ಇರ್ಲಿಲ್ಲ, ಅಷ್ಟು ತಲ್ಲೀನರಾಗಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಅಲ್ಲಿ ಆಗ್ಬೇಕು. ಹಾಗೆ ಒಂದೇ ತಾಳ, ಒಂದೇ ಹಾಡು, ಒಂದೇ ಆನಂದ ಆಗಿರುವ ಹಾಗೆ ನಾವು ಒಂದಾಗ್ಬಿಡ್ಬೇಕು ಅದ್ರಲ್ಲಿ. ಹಾಗೇನೆ ಉದಾಹರಣೆ, ಪ್ರೇಮಿಸ್ತಾ ಇರ್ಬೇಕಾದ್ರೆ, ಸಂಗೀತವನ್ನ ಆಲಿಸ್ತಾ ಇರ್ಬೇಕಾದ್ರೆ, ಸೂರ್ಯಾಸ್ತವನ್ನ ನೋಡ್ಬೇಕಾದ್ರೆ, ಹೀಗೆ ನೀವು ಪೂರ್ಣ ಅದರಲ್ಲಿ ಲೀನವಾಗಿ ನೋಡ್ತಾ ಹೋಗ್ಬೇಕು. ಹೆಚ್ಚೆಚ್ಚು ಹೀಗಾಗ್ಲಿಕ್ಕೆ ಬಿಡಿ. ಒಂದು ವಸ್ತುವನ್ನ ಪೂರ್ಣ ಆನಂದ. ಊಟ ಮಾಡ್ಬೇಕಾದ್ರೆ ಮೈಂಡ್ಫುಲ್ ಈಟಿಂಗ್ ಮಾಡಿ, ನಿಮ್ಮ ಅರ್ಧ ಕಾಯಿಲೆಗಳು ಗುಣ ಆಗ್ತವೆ ಅಂತ ಹೇಳ್ತಾರೆ. ಊಟವನ್ನು ಮಾಡ್ಬೇಕಾದ್ರೆ ಎಲ್ಲವನ್ನೂ ಬಿಡಿ, ನಿಮಗೆ ಮುಂದೆ ಊಟ ಇದೆ ಅಷ್ಟೇ, ಕೈಯಿಂದ ಊಟ ತಗೋತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಎಷ್ಟು ಆನಂದವಾಗಿದೆ. ಇದನ್ನ ಬೆಳೆದಂತ ರೈತ ಯಾರ ಮಹಾತ್ಮ, ದೇವ್ರು ಇಂಥ ಅನ್ನವನ್ನ ನಂಗೆ ಕೊಟ್ಟಿದ್ದಾನೆ, ಥ್ಯಾಂಕ್ ಯು ದೇವ್ರೆ, ಇಂಥ ಊಟವನ್ನು ಕೊಟ್ಟಿದೀಯಲ್ಲ ಅಂತ ಹೇಳಿ ಸಂತೃಪ್ತಿಯಿಂದ ಪ್ರತಿ ಗುಕ್ಕನ್ನ ತಗೋಬೇಕಾದ್ರೆ ತಲೆಯಲ್ಲಿ ಅದೇ ಯೋಚನೆಯನ್ನ ಮಾಡ್ತಾ ಹೋಗಿ. ನನಗೂ ಕೂಡ ಇದು ಸಾಧ್ಯ ಆಗಿಲ್ಲ, ನಾನು ಈ ಪ್ರಯತ್ನದಲ್ಲಿದ್ದೇನೆ, ಹಾಗ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಎಲ್ಲ ಕೆಲಸವನ್ನು, ಒಂದು ಸಿನಿಮಾ ನೋಡ್ತಾ ಇದ್ದೀರಾ, ಒಂದು ಪ್ರಕೃತಿ ನೋಡ್ತಾ ಇದ್ದೀರೋ, ಜಲಪಾತ ನೋಡ್ತಾ ಇದ್ದೀರೋ, ಏನನ್ನು ನೋಡಿದ್ರು ಕೂಡ ಹೆಚ್ಚು ಸಮಯ ಅದ್ರೊಳಗಡೆ ಹಾಗೆ ತಲ್ಲೀನರಾಗಿ. ಇದೊಂದು ಕಲೆ ಅಲ್ಲ, ಅದೊಂದು ಕುಶಲತೆ, ಆ ಚಳಕ ಬೇಕು ನಮಗೆ ಹಾಗಾಗ್ಲಿಕ್ಕೆ. ಆದ್ರಿಂದ ಅದೇ ನಮ್ಮನ್ನ ಸಚೇತನಗೊಳಿಸುತ್ತೆ. ಆಗ ಆ ಸಾಕ್ಷಿ ಉದಿಯ ಆಗುತ್ತೆ. ಇಲ್ಲಿ
ನೋಡ್ತಾ ಇರೋನು ಇಲ್ಲ, ನೋಡಿದ ವಸ್ತು ವಿಷಯ ಎಲ್ಲ ಒಂದಾಗಿ ಹೋಗುತ್ತೆ. ಅಂದ್ರೆ ಇದನ್ನ ದರ್ಪಣ ಅಂತ ಹೇಳೋದಲ್ಲ. ದರ್ಪಣ ಅಂದ್ರೆ ಕನ್ನಡಿ ಮುಂದೆ ನೀವು ನಿಂತಾಗ ಮಾತ್ರ ಬರೋದು. ಇಲ್ಲಿ ದರ್ಪಣತ್ವ ಅಂದ್ರೆ ಸರಿಯಾಗ್ಬೋದು. ಅಂದ್ರೆ ಕರಗುವ, ವಿಲೀನ ಆಗ್ತಕ್ಕಂತಹ ಗತ್ಯಾತ್ಮಕ ಪ್ರಕ್ರಿಯೆ. ಇದು ಜಡ ಘಟನೆ ಅಲ್ಲ. ಹರಿಯುವಿಕೆ, ಇಲ್ಲೊಂದು ಚಲನೆ ಇದೆ. ಗುಲಾಬಿ ನಿಮ್ಮನ್ನ ತಲುಪ್ತಾ ಇದೆ, ಅದ್ರ ಸೌಂದರ್ಯ ನಿಮ್ಮಲ್ಲಿ ಒಂದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಆಗ ಅದು ಅಂತರಾತ್ಮದ ಒಂದು ಪ್ರಧಾನ ಆಗಿದೆ. ಇಲ್ಲಿ ಸಾಕ್ಷಿಯೇ ನೋಡೋನು ಎಂಬ ವಿಚಾರವನ್ನ ಇಲ್ಲಿ ಮರ್ತು ಬಿಡೋಣ ನಾವು. ಸಾಕ್ಷಿ ಇದ್ದಷ್ಟ ಅಲ್ಲ, ನೋಡೋದನ್ನ ಅಭ್ಯಾಸ ಮಾಡ್ಬೋದು, ಆದ್ರೆ ಸಾಕ್ಷಿತ್ವ ಅನ್ನೋದು ಸಹಜವಾಗಿ ಘಟಿಸ್ಬೇಕು. ವಸ್ತುನ ನಾವು ಸುಮ್ಮನೆ ಬಲವಂತವಾಗಿ ನೋಡ್ತಾ ಹೋದ್ರೆ ಅದು ನೋಡೋದ್ ಅಲ್ಲ. ಹಾಗೇನೆ ನೋಡುವಿಕೆ ಕೂಡ ಒಂದು ವಿಧವಾದ ಏಕಾಗ್ರತೆ ಆಗಿರುತ್ತೆ. ಅದು ನಿಮ್ಮನ್ನ ಭಿನ್ನವಾಗಿರಿಸುತ್ತೆ. ಈ ನೋಡುವಿಕೆನೆ ಅಧಿಕಗೊಂಡಷ್ಟು ನಿಮ್ಮಲ್ಲಿ ಸುಮ್ಮನೆ ನೋಡ್ತಾ ಹೋದ್ರೆ ಅಹಂಕಾರ ಬರುತ್ತೆ. ಅದು ಹೆಚ್ಚಾದಷ್ಟು ನೀವೇನನ್ನ ನೋಡ್ತಾ ಇದ್ದೀರೋ ಅದರಿಂದ ದೂರನೇ ಉಳಿತೀರಾ, ಬೇರೆನೇ ಆಗಿರ್ತೀರಾ. ಅದರಿಂದ ವಿಶ್ವಾದ್ಯಂತ ಈ ಸಾಧಕರಿದ್ದಾರೆ, ಅವರೆಲ್ಲ ನೋಡುವಿಕೆಯನ್ನೇ ಸಾಧಿಸ್ತಾ ಬಂದಿದ್ದಾರೆ. ಅದನ್ನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅದ್ ಸಾಕ್ಷಿ ಅಲ್ಲ, ಅದಕ್ಕಿಂತ ಭಿನ್ನವಾದದ್ದು, ಗುಣಾತ್ಮಕವಾದದ್ದು. ಮತ್ತು ಅದರಿಂದ ಕಷ್ಟಪಟ್ಟವಾಗ ನಾವು ಅದನ್ನು ಮೂಡಿಸ್ಕೋಬಹುದಷ್ಟೇ, ಅದನ್ನ ಸಾಧಿಸಿ ಅಷ್ಟ ಆಗ್ಬೋದು. ಆದ್ರೆ ನಿಜವಾದ ಸಾಕ್ಷಿಭೂತ ಅಲ್ಲ. ಉದಾಹರಣೆ, ವಿಜ್ಞಾನಿಗಳು ಗಮನಿಸ್ತಾರೆ, ಸಂಶೋಧನೆಯಲ್ಲಿ ಪ್ರತಿ ಹೆಜ್ಜೆಗಳನ್ನು ಅವರು ಗಮನಿಸ್ತಾ ಹೋಗ್ತಾರೆ. ರಹಸ್ಯದರ್ಶಿಗಳು ಕೂಡ ಅದನ್ನ ಗಮನಿಸ್ತಾ ಹೋಗ್ತಾರೆ. ಆದ್ರೆ ಈ ಪ್ರಕ್ರಿಯೆಗಳೆಲ್ಲ ಗಮನಿಸಿದ್ದೇ ಆಗಿರದೆ ಅವು ತೀಕ್ಷ್ಣವಾಗಿ ಗಮನಿಸಿ ಒಂದು ವರದಿಯನ್ನ ಕೊಡ್ತಾರಷ್ಟೇ. ಹಾಗೇನೆ ವಿಜ್ಞಾನಿಗಳು ಪರಮಾತ್ಮನನ್ನ ಕಂಡ್ಕೊಳ್ಳಿಲ್ಲ. ಅವರು ದೈವತ್ವದ ಕಡೆ ಎಚ್ಚರನೆಗೊಳ್ಳಲ್ಲ. ಪರಮಾತ್ಮ ಅವ್ರಿಗೆ ಕಾಣಲ್ಲ. ಬದಲಾಗಿ ಅದನ್ನೇ ದೇವ್ರಿದಾನೆ ಅನ್ನೋದನ್ನೇ ಅಲ್ಲಗಳಿತಾರೆ ಕೆಲವರು. ಯಾಕೆಂದ್ರೆ ಅವ್ರು ಕೇವಲ ಗಮನಿಸ್ತಾರಷ್ಟೇ. ಗಮನಿಸಿದಷ್ಟು ಅವರುಗಳು ಅದರ ಅಸ್ತಿತ್ವದಿಂದ ಬೇರೆ ಆಗ್ತಾರೆ. ಆಗ ಆ ಸೇತುವೆಗಳೆಲ್ಲ ಗೋಡೆಗಳಾಗಿ ಅವ್ರ ಆಚೆ ಹೋಗದಾಗೆ ಬಂದಿಗಳಾಗ್ಬಿಡ್ತಾರೆ. ತಮ್ಮ ಅಹಂ ಕೋಟೆಯಲ್ಲಿ ಬಂದಿ ಆಗ್ತಾರೆ. ಈಗ ಮನುಷ್ಯ ಇದನ್ನಲ್ಲ, ನಾನು ಏನೇನೇನೇನೋ ಕಂಡುಹಿಡ್ದಿದ್ದೀನಿ, ವಿಮಾನ ಕಂಡುಹಿಡ್ದೆ, ಏನೇನೋ ಕಂಡುಹಿಡ್ದೆ, ಸಾವನ್ನೇ ಗೆಲ್ತಕ್ಕಂತಹ ಮೆಡಿಸಿನ್ ಕಂಡುಹಿಡ್ದಿದ್ದೀನಿ. ಯಾವ ಸಕ್ಸಸ್ ಆಗಿದೆ? ಎಲ್ಲಿ? ಮನಸ್ಸು ಮಾಡಿದ್ರೆ ವಿಮಾನ ಟೇಕಪ್ ಆಗ್ಬೇಕಾದ್ರೆ ಬಿದ್ದು ಅಪಾಯ ಆಗ್ತಾ ಇದೆ. ಏನೋ ವಿಜೃಂಭಣೆಯನ್ನ ನೋಡ್ಬೇಕಾದ್ರೆ ಸಾವಾಗ್ತಾ ಇದೆ. ಆದ್ರೆ ಮನುಷ್ಯ ಪ್ರಕೃತಿಯ ಮುಂದೆ ಕುಬ್ಜ, ಶರಣಾಗ್ಬೇಕು ಅನ್ನೋದಿಲ್ಲಿ ಗೊತ್ತಾಗ್ಬೇಕು. ಹಾಗೇನೆ ರಹಸ್ಯದರ್ಶಿ ಕೂಡ ಇಲ್ಲಿ ಸಾಕ್ಷಿಯಾಗಿರ್ತಾನೆ. ಇಲ್ಲಿ ನಾವು ಸಾಕ್ಷಿ ಅಂದ್ರೆ ಒಂದು ಘಟನೆ ಆಗಿರುತ್ತೆ. ಯಾವುದೇ ಅನುಭವದಲ್ಲಿ ಅದು ಸಮಗ್ರತೆಯೇ ಕೀಲಿಕೈಯಾಗಿರುತ್ತೆ. ಹಾಗೇನೆ ಇಲ್ಲಿ ಗಮನಿಸುವನ್ನ ನೀವು ಮರ್ತು ಬಿಡಿ. ಅದು ಕೇವಲ ಗಮನಿಸಿದ ವಾಸ್ತವತೆ ಒಂದು ಗಮನವನ್ನು ಕೊಡೋದಲ್ಲ, ಆದ್ರೆ ನಿಮ್ಮ ಚೇತನದ ಪೂರ್ಣ ಒಂದು ಅಜ್ಞಾನದಿಂದ ನಾವು ಆಗ ಇರ್ಬೇಕಾಗುತ್ತೆ. ಆದ್ರಿಂದ ಧ್ಯಾನ ಒಂದು ಕಲೆ, ಕೈ ಚಳಕ, ಇದಕ್ಕೆ ಯಾವುದೇ ವಿರೋಧಾಭಾಸಗಳಿಲ್ಲ. ಅದು ವಿಜ್ಞಾನ ಕೂಡ ಹೌದು. ನಾನು ಆಗ್ಲೇ ಹೇಳಿದ್ನಲ್ಲ, ಧ್ಯಾನದಲ್ಲಿ ಹೇಗೆ ಸೈಂಟಿಫಿಕ್ ಆಗಿ ಉಪಯೋಗ ಆಗುತ್ತೆ ನಿಮಗೆ. ಮೂಢನಂಬಿಕೆ ಅಲ್ಲ ಧ್ಯಾನ. ಇದು ಆ ವೇವ್ಸ್ ಬದಲಾಗದಿರ್ಬೋದು, ಮನಸ್ಸಿನಲ್ಲಿ ಆ ಒಂದು ದೈವಿ ಶಕ್ತಿ ಆಗೋದಿರ್ಬೋದು, ಇವೆಲ್ಲ ಕೂಡ ಆಗ್ತಾ ಹೋಗುತ್ತೆ. ಇದನ್ನೇ ಕೌಶಲ್ಯ, ಕಲೆ ಹೀಗೆ ನಾವು ಹೇಳ್ತಾ ಹೋಗ್ತೀವಿ. ಹೀಗೆ ನಾವು ಇಲ್ಲೊಬ್ಬ ಕಲೆ ಇದನ್ನ ಹೇಳ್ತಾ ಹೋಗ್ಬೇಕಾದ್ರೆ ಒಬ್ಬ ಪ್ರಸಿದ್ಧ ಮೀನು ಈಜದನ್ನ ಕಲ್ಸಂತಹ ಒಬ್ಬ ಟೀಚರ್ ಇರ್ತಾರೆ. ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಆ ಈಜನ್ನ ಕಲಿಬೇಕು ಅಂತ ಓಶೋ ಅವ್ರಿಗೂ ಕೂಡ ತುಂಬಾ ಆಸೆ ಇರುತ್ತೆ. ಆ ಗುರುಗಳ ಬಳಿ ಕರೆದೊಯ್ದಾಗ ಅವ್ರ ಪರಿಣತ ಈಜುಗಾರರಾಗಿರುತ್ತೆ. ಅವ್ರಿಗೆ ನೀರನ್ನ ಬಿಟ್ರೆ ಇನ್ ಏನೂ ಬದುಕಲ್ಲಿ ಇಲ್ಲ, ಅಷ್ಟು ಪ್ರೇಮ ಇರುತ್ತೆ ಅವ್ರಿಗೆ. ಆ ಪರಮಾತ್ಮನಂತೆ ಅವರು ಪೂಜಿಸ್ತಾ ಇರ್ತಾರೆ. ಅವ್ರಿಗೆ ಮನೆ ಎಲ್ಲ ಕೂಡ ನದಿನೇ ಆಗಿರುತ್ತೆ. ಅವರು ಬೆಳಗ್ಗೆ 3 ಗಂಟೆಯಿಂದ ಕೂಡ ನದಿನಲ್ಲಿ ಕೂತು ಧ್ಯಾನ ಇರ್ಬೋದು, ಕೆಲಸ ಇರ್ಬೋದು, ಎಲ್ಲವನ್ನ ಅಲ್ಲೇ ಮಾಡ್ತಾ ಇರ್ತಾರೆ. ಹಾಗೇನೆ ಇವರು ಈಜ್ ಕಲೀಲಿಕ್ಕೆ ಕೇಳಲಿಕ್ಕೆ ಹೋದಾಗ ಇವ್ರನ್ನೊಮ್ಮೆ ನೋಡಿ ಅವ್ರಿಗೇನ್ ಅನ್ನಿಸ್ತಾ ಹೇಳ್ತಾರೆ, ಈಜ್ ಕಲಿಸ್ಲಿಕ್ಕೆ ಯಾವುದೇ ಉಪಾಯವಿಲ್ಲ, ನಾನ್ ನಿನ್ನ ನೀರಿಗೆ ದೂಡ್ಬಲ್ಲೆ ಅಷ್ಟೇ. ಈಗ ಈಜದ್ ನಿನಗ್ ತಾನಾಗ್ ಬರುತ್ತೆ ಅಂತ ಹೇಳಿ ಅವರು ಅದು ಯುಕ್ತಿ ಅಂದ್ರೆ ಬುದ್ಧಿವಂತಿಕೆ, ಅದು ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡ್ತಾರೆ. ಇವರನ್ನ ತೆಗೆದು ದೂಡ್ತಾರೆ. ಅವ್ರ ದಡದಲ್ಲೇ ನಿಂತಿರ್ತಾರೆ. ನಾನ್ ನೀರಲ್ಲಿ 2 ಬಾರಿ ಮುಳುಗೇಳ್ತಾ ಇದ್ರು ಅವರಲ್ಲಿ ಸಹಾಯಕ್ಕೆ ಹೋಗಲ್ಲ.
ಅವ್ರಿಗೆ ಯಾವಾಗ ಇವ್ರಿಗೆ ಭಯ ಆಯ್ತೋ, ಮುಳುಗಿ ಮುಳುಗಿ ಹೇಳ್ತಾ ಇದ್ರೋ, ಜೀವನವನ್ನೇ ಪಣವಾಗಿಟ್ರೋ, ಆಗ ಏನಾದ್ರೂ ಒಂದು ನಾವು ಮಾಡ್ತೀವಿ ಅಂತ ಹೇಳಿ ಆಗ ಇವರು ಕೈಕಾಲು ಆಡಿಸ್ಲಿಕ್ಕೆ ಬದುಕಬೇಕಲ್ಲ, ಕೈಕಾಲು ಆಡಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆಗ ಇಲ್ಲಿ ಯುಕ್ತಿ ಹೊಳಿತು. ನಾನು ಬದುಕಬೇಕು ಅಂದ್ರೆ ಇಲ್ಲಿ ಏನೋ ಮಾಡ್ಬೇಕು, ಅಲ್ಲಿ ಹುಲಿ ಬರ್ತಾ ಇದೆ, ನಾನು ತಪ್ಪಿಸ್ಕೋಬೇಕು ಅಂದ್ರೆ ಓಡ್ಬೇಕು, ಅಲ್ಲಿ ಬಚಾವ್ ಆಗ್ಬೇಕು. ಅದ ತಕ್ಷಣ ಯುಕ್ತಿ ಬಂದಿದ್ದು, ನಿಮ್ ಯಾವ ಯೂನಿವರ್ಸಿಟಿಲೂ ಅದನ್ನ ಕಲ್ಸಲ್ಲ, ಈ ಸಮಯದಲ್ಲೂ ನೀನ್ ಹೀಗ್ ನಡ್ಕೋಬೇಕು ಅಂತ. ಅದು ನಿಮ್ಮ ಯುಕ್ತಿಯಿಂದ ಬರ್ತಕ್ಕಂಥದ್ದು. ಹಾಗೇನೆ ನಾವು ಹೀಗೆ ಜೀವವನ್ನು ಪಣಕ್ಕಿಟ್ಟಾಗ ಏನನ್ನಾದ್ರೂ ಮಾಡ್ತೀವಿ. ಯಾವಾಗ ನೀವ್ ಏನನ್ನೇ ಆಗ್ಲಿ ಸಂಪೂರ್ಣತೆಯಿಂದ ಮಾಡಿದಾಗ ಏನೋ ಒಂದು ಆಗುತ್ತೆ. ಹಾಗೆ ಈಜ್ ಕಲ್ತಿರೋದಿರ್ಬೋದು, ಅದ್ರ ಸಂತೋಷವನ್ನ ಅನುಭವಿಸ್ತೆ ನಾನು ಅಂತ ಹೇಳ್ತಾರೆ. ಹಾಗೆ ಇನ್ನೊಮ್ಮೆ ನೀವು ನನ್ನನ್ನು ದೂಡ ಅಗತ್ಯ ಇಲ್ಲ, ಏಕೆಂದ್ರೆ ನೆಕ್ಸ್ಟ್ ಟೈಮು ಬೇರೆ ಅವರೇ ಜಿಗಿತಾರೆ, ನಾನು ಹಾಗೆ ನಾನೇ ಜಿಗಿದು ಹೋಗ್ತೀನಿ. ಹಾಗೆ ದೇಹ ಸ್ವಾಭಾವಿಕವಾಗಿ ತೇಲುತ್ತೆ, ಅದು ಈಜಿನ ಪ್ರಶ್ನೆ ಇಲ್ಲ. ಜಲತತ್ವದಲ್ಲಿ ಅದು ಒಂದಾಗದು. ಹೀಗೆ ಒಮ್ಮೆ ಈ ರೀತಿ ಆದ್ರೆ ಜಲತತ್ವ ನಿಮ್ಮನ್ನ ರಕ್ಷಿಸುತ್ತೆ. ಅಂದಿನಿಂದ ಈ ರೀತಿ ನಾನು ಬಹಳಷ್ಟು ಜನರನ್ನ ನೀರಿಗೆ, ಜೀವನದ ನದಿಗೆ, ಧ್ಯಾನಕ್ಕೆ ನಾನು ದೂಡ್ತಲೇ ಇದ್ದೀನಿ. ಯಾರು ಇದುವರೆಗೂ ಸೋತಿಲ್ಲ ಅಂತ ರಜನೀಶ್ ಅವರು ಹೇಳ್ತಾರೆ. ರಜನೀಶ್ ಅವ್ರ ಜೊತೆ ಕೋಟಿ ಕೋಟಿ ಜನ ಧ್ಯಾನ ಕಲ್ತಿದ್ದಾರೆ, ಜೀವನದ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡಿದ್ದಾರೆ. ಅದರಿಂದ ಯಾವಾಗ ನೀರಿಗೆ ಧುಮುಕ್ಲಿಕ್ಕೆ ತಯಾರಾಗಿ ಧುಮುಕ್ತಿರೋ ಆಗ ಮಾತ್ರ ಕಲಿಕೆ ಸಾಧ್ಯ. ಬಲವಂತವಾಗಿ ಯಾವುದೂ ಬರಲ್ಲ. ನೀರಿನ ವರೆಗೆ ನೀವು ಕುದುರೆನಾಗ್ಲಿ, ಹಸುನಾಗ್ಲಿ, ಎಮ್ಮೆನಾಗ್ಲಿ ಕರ್ಕೊಂಡು ಹೋಗ್ಬೋದು. ಕುಡಿಬೇಕಾಗಿದ್ದು ಅವೇ ಕುಡಿಬೇಕಷ್ಟೇ ನೀರನ್ನ. ಅದೇ ರೀತಿ ನಾವಿಲ್ಲಿ ಧ್ಯಾನ ಕೂಡ ಅದು ಯುಕ್ತಿ ಆದ್ರಿಂದ ನೀವು ಪ್ರಯತ್ನಿಸ್ಲೇಬೇಕು. ನಿಧಾನವಾಗಿ ಆದ್ರೂ ಕೂಡ ಆ ಯುಕ್ತಿ ನಿಮ್ಗೆ ಹೊಳೆಯುತ್ತೆ. ಧ್ಯಾನ ಮಾಡ್ತಾ ಇದ್ದೀರಾ, ತುಂಬಾ ಯೋಚನೆ ಬರ್ತಿದೆಯಾ, ತುಂಬಾ ಡಿಸ್ಟರ್ಬ್ ಬರ್ತಿದೆಯಾ, ನೀವೇ ಪರಿಹಾರವನ್ನ ಕಂಡ್ಕೋಬೇಕು. ಯಾಕೆ ಹಿಂಗ ಆಗ್ತಾ ಇದೆ, ನಾನು ಯಾಕೆ ಏನನ್ನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡಿ ನೀವೇ ಅದಕ್ಕೊಂದು ಟ್ರಿಕ್ಸ್ ಅನ್ನ ಹುಡುಕ್ಬೇಕಲ್ಲಿ. ಅದಕ್ಕೆ ಜಪಾನಿನ ಮನಃಶಾಸ್ತ್ರಜ್ಞರೊಬ್ಬರು ಚಿಕ್ಕ ಮಕ್ಕಳಿಗೆ ಅಂದ್ರೆ ಮೊದಲು 6 ತಿಂಗಳು ಮಕ್ಕಳಿಗೆ ಈಜನ್ನ ಕಲಿಸ್ತಾರಂತೆ. ಕಲ್ಪಿಸ್ಕೊಳ್ಳಿ ನಿಮ್ಮ ಮುಂದೆ, ನಮ್ಮ ಮನೆ 6 ತಿಂಗಳು ಮಗು ಮಲಗಿದತ್ರ ಮಲಗಿರುತ್ತೆ, ಆದ್ರೆ ಅವರಲ್ಲಿ 6 ತಿಂಗಳು ಮಗುವಿಗೆ ಈಜನ್ನ ಕಲಿಸ್ತಾರೆ. ಆಮೇಲೆ 6 ತಿಂಗಳು ಕಲ್ಸೋದೇನ್ ದೊಡ್ಡದಲ್ಲ ಬಿಡು ಅನ್ನೋದು ಬರುತ್ತೆ. ಆ 3 ತಿಂಗಳು ಮಗು ಕಲಿಸ್ತಾರೆ. ಆ ನಂತರ ಹುಟ್ಟಿದ ಮಗುಗೆ ಈಜನ್ನ ಕಲ್ಸಕ್ಕೆ ಯಶಸ್ವಿ ಆಗ್ತಾರೆ. ಇದೆಲ್ಲ ಎಲ್ಲಿ? ಯುಕ್ತಿ. ನಮ್ಮಲ್ಲಿ ಒಲಿಂಪಿಕ್ಸ್ ಅಲ್ಲಿ ತುಂಬಾ ಮೆಡಲ್ ಇದೆಲ್ಲ ಬರೋದು ತುಂಬಾ ಕಡಿಮೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ. ಕಾರಣ ಏನು ಅಂದ್ರೆ ಚೀನಾ, ಜಪಾನ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಂಥ ತರಬೇತಿಗೆ ಹೋಗಿ ಹಾಕ್ತಾರೆ. ಇದೆಲ್ಲ ಒಂದು ಯುಕ್ತಿ ಅಷ್ಟೇ. 6 ತಿಂಗಳಿರ್ಬೋದು, 3 ತಿಂಗಳು ಮಗು ಆದ್ರೂ ಅದ ಒಂದು ಈಜನ್ನ ಪ್ರಯಾಸ ಪಟ್ರೆ ನೀವು ಕೂಡ ಅದನ್ನ ಕಂಡ್ಕೋಬಹುದು. ಹೀಗೇನೆ ಧ್ಯಾನ ಸಹ ಇದು ಈಜದ್ಕಿಂತಲೂ ಸತ್ಯ. ಸ್ವಲ್ಪ ಮಟ್ಟಿನ ಪ್ರಯಾಸದಿಂದ ನೀವು ಕೂಡ ಧ್ಯಾನಿ ಆಗ್ಬಹುದು. ಖಂಡಿತ ನಾನು ನೀವು ಎಲ್ರು ಆ ತುರ್ಯಾವಸ್ಥೆಯನ್ನ ತಲುಪೋದು, ಶೂನ್ಯಾವಸ್ಥೆಯನ್ನ ತಲುಪೋದು ಈ ಜನ್ಮ ಕಡೆಯಾಗಬಹುದು ಅಂತ ಭರವಸೆ, ಆಶೆಯನ್ನ ಹೇಳ್ತಾ ಇಂಥ ಒಂದು ಅವಕಾಶವನ್ನ ನೀಡಿದಂತ ಮಹಾವತಾರ್ ಫೌಂಡೇಶನ್, ಗೀತಾ ಮೇಡಮ್ ಹಾಗೂ ಎಲ್ರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮ್ಯಾಮ್, ಇಷ್ಟು ಬೇಗ ಮುಗಿಸ್ಬಿಟ್ರಾ ಅಂತ ಅನಿಸ್ತು ಮ್ಯಾಮ್. ಆ ನಗುಮುಖದಲ್ಲಿ ಎಲ್ಲವನ್ನು ನಮಗೆ ಜೀವನದ ಪಾಠವನ್ನ ಕಲಿಸಿದಿರಿ ಮ್ಯಾಮ್. ನಮ್ಗೆ ಧ್ಯಾನ ಅಂತಂದ್ರೆ ಎಷ್ಟೊತ್ತು ಸಿಗುತ್ತೋ ಅಷ್ಟೊತ್ತು ಖುಷಿ ಪಡಲ್ಲ ಮ್ಯಾಮ್. ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿದ್ರು, ಬಟ್ ಇವತ್ತು ಎಲ್ಲದಕ್ಕೂ ಉತ್ತರ ಸಿಕ್ಬಿಡ್ತು ಮ್ಯಾಮ್. ನಿಮ್ಮಲ್ಲಿ ಮಾತಿನಲ್ಲೇನೆ ನಮ್ಗೆ ಉತ್ತರ ಸಿಕ್ತು. ಮುಂದೆ ಬರ್ದೆ ಏನನ್ನೂ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅತ್ಯುತ್ತಮವಾದ ಮಾಹಿತಿನೂ ಸಹ ನಮ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನಾಳೆ ಸಹ ಮಾಸ್ಟರ್ಸ್ ಮೇಡಮ್ದು ಇವತ್ತೇ ಕೊನೆಯಲ್ಲ, ನಾಳೆ ಸಹ ಪುನಃ ಮುಂದುವರಿತಿದ್ದು ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಭಾಗವಹಿಸೋಣ ಮಾಸ್ಟರ್ಸ್. ಯಾರಿಗಾದರೂ ಪ್ರಶ್ನೆ, ಅನಿಸಿಕೆ ಆಗಿರ್ಬೋದು ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಲ್ರು ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಅಂತಂದ ಹೇಳಿ. ಎಸ್, ರಮೇಶ್ ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್, ತುಂಬಾ ಚೆನ್ನಾಗಿತ್ತು. ವಾಣಿಯವ್ರದ್ದು ಇವತ್ತು ತುಂಬಾ ಚೆನ್ನಾಗಿತ್ತು.
ಪ್ರೋಗ್ರಾಮ್ ಮಾತ್ರ ಓಶೋದ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಎಲ್ಲ ಚೆನ್ನಾಗಿ ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾಳೆನೇ ಓದಿರ್ತಾ ಮೇಡಮ್ ಅವ್ರದ್ದು? ನಾಳೆನೇ ಎಸ್ ಇರುತ್ತಾ? ಸರ್, ಕಂಟಿನ್ಯೂ ಆಗುತ್ತೆ ಸರ್ ನಾಳಿನಾಗೆ ಮೇಡಮ್ದು. ಮೇಡಮ್ ಕೇಳ್ಬಿಡಿ. ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಹೇಳಿದ್ರು. ಫಸ್ಟ್ ಇಂದ ಲಾಸ್ಟ್ ಕೇಳಿದೆ ಎಲ್ಲ ಪೂರ್ತಿ ಓಶೋ ಅವ್ರದ್ದು ತಿಳ್ಕೊಳೋದೇ ನಮ್ ಕಷ್ಟ. ಈ ಇಡೀ ಜೀವಮಾನ ಎಲ್ಲ ನಾವು ಸೌಸ್ತ್ರನು ಓಶೋ ಬಗ್ಗೆ ನಾವು ತಿಳ್ಕೊಳಕ್ಕಾಗಲ್ಲ. ಅಷ್ಟೊಂದು ಮಾಹಿತಿಗಳಿದೆ ಅವ್ರದ್ದು, ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅವ್ರದ್ದು, ಆಯ್ತಾ? ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ, ಪ್ರತಿಯೊಂದು ವಿಷಯನೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಹೇಳ್ಬಿಡಿ ಅವ್ರಿಗೆ. ನಾಳೆನೂ ಕ್ಲಾಸ್ ಇರುತ್ತೆ ಮೇಡಮ್, ತಗೊಳ್ಳಿ ಅವ್ರು. ಎಸ್ ಸರ್, ಥ್ಯಾಂಕ್ ಯು ಮೇಡಮ್ ಸರ್. ಇದಾರೆ, ಮೇಡಮ್ ಜೊತೆನೆ ಮಾತಾಡ್ಬಿಡ್ರಿ ಡೈರೆಕ್ಟ್ ಆಗಿ. ಹೇಳಿ. ಥ್ಯಾಂಕ್ ಯು ಸರ್, ನಿಮ್ಮ ಪ್ರೋತ್ಸಾಹಕ ಅಲ್ಲ ನುಡಿಗಳಿಗೆ. ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗಳದಾತೆ ಅಂತ ಹೇಳ್ತಾರಲ್ಲ, ಹಂಗೆ ತುಂಬಾ ಚೆನ್ನಾಗಿತ್ತು. ನಿಮ್ಮ ನಾಲ್ಗೆನಲ್ಲಿ ಆ ಸರಸ್ವತಿನ ನೆಲೆಸ್ಬಿಟ್ಟಿದ್ದಾಳೆ ಮೇಡಮ್, ಆ ಶಾರದನೆ ನಿಲ್ಲಿಸ್ಬಿಟ್ಟಿದ್ದಾಳೆ. ಏನು ಹೇಳಕ್ ಆಗಲ್ಲ. ಅಟ್ಲೀಸ್ಟ್ ನೀವು ಮಾತಾಡ್ತಾ ಇದ್ರೆ ಹಂಗೆ ಪಟ 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 ಎರಡಲ್ಲ, ಒಂದ್ 4 ಅವರ್ ಅಲ್ಲ 5 ಅವರ್ ಎಲ್ಲ ಬರ್ತಾನೆ ಇರುತ್ತೆ ಮಾತುಗಳು. ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲರ ಆಶೀರ್ವಾದ ಎಷ್ಟು ಸರಾಗವಾಗಿ ನಾವು ಒಂದ್ 45 ನಿಮಿಷ ಮೇಡಮ್ ಕ್ಲಾಸ್ ಗಳಕ್ಕೆ ನಾವ್ ಇಷ್ಟೊಂದು ಖುಷಿ ಆಗಲ್ಲ ಪಡ್ತೀವಿ. ಎಲ್ಲ ಬಟ್ ತುಂಬಾ ಖುಷಿ ಆದ್ರೆ ಆಯ್ತು ಮೇಡಮ್. ಅವರ ವಿದ್ಯಾರ್ಥಿಗಳು ಇನ್ನು ಎಷ್ಟು ಪುಣ್ಯ ಮಾಡಿರಲ್ಲ ಅವನ ಜ್ಞಾನವನ್ನ ಪಡ್ಕೊಳಕ್ಕೆ. ಅಲ್ಲಲ್ಲ, ನಮ್ಗೆ ಇವರೇ ಗೀತಾ ಮೇಡಮ್, ನಮ್ಗೆ ಇದೆಲ್ಲ ಸೌಭಾಗ್ಯ ಮೇಡಮ್. ನಾನು ಹೇಳ್ತಾರೆ ಯಾವ್ದೋ ಜನ್ಮದಲ್ಲಿ ನಮ್ಮನ್ನ ಇದೆಲ್ಲ ಸೇರ್ಸ್ತಾ ಇದೆ. ಇದೆಲ್ಲ ಸಾಮಾನ್ಯ ಇದೆಲ್ಲ ಎಲ್ಲರಿಗೂ ಬರೋಲ್ಲ. ನಾವ್ ಎಷ್ಟೋ ಜನ ಕಳಿಸ್ತೀವಿ, ನಾವು ವಾಟ್ಸಪ್ ಅನ್ನ ಕಳಿಸ್ತೀವಿ, ಇದೆಲ್ಲ ಕಳಿಸ್ತೀವಿ. ಆದ್ರೆ ಈ ತರ ವಿಷಯ ನಾವು ಕೇಳ್ಬೇಕು ಅಂದ್ರೆ ನಾವು ಸೌಭಾಗ್ಯರು. ನಾನು ಹೇಳ್ತೀನಲ್ಲ, ಇವತ್ತು ತುಂಬಾ ಚೆನ್ನಾಗಿ ಇವತ್ತು ಒಂದು ನಿಮಿಷನೂ ಬಿಡಿಲ್ಲ, ಫಸ್ಟ್ ಇಂದ ಲಾಸ್ಟ್ ವರ್ಗು ಹೆಂಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದ ಜ್ಞಾನ ಧಾರೆಯನ್ನು ನಮ್ಗೆ ಕೊಟ್ಟಿದ್ದಾರೆ ನಮ್ಮ ವಾಣಿ ಮೇಡಮ್. ಇನ್ನು ಮುಂದಿನ ದಿನಗಳಲ್ಲಿ ಸಹ ಅವರಿಂದ ನಾವು ಇನ್ನು ತುಂಬಾನೇ ಕೇಳಕ್ ಅಲ್ಲ, ಇಷ್ಟಪಡ್ತೀವಿ. ನೀವು ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನೀವು ಎಲ್ಲ ಇದೆಲ್ಲ ಬಿಟ್ಟು ಎಲ್ಲ ಪೂರ್ತಿ ಇದರ ಟೈಮ್ ಎಲ್ಲ ಇದಕ್ಕೆ ಸ್ಪೆಂಡ್ ಮಾಡಿ ಮಾಡ್ತಾ ಇದ್ದಾರೆ ಮೇಡಮ್. ಚೆನ್ನಾಗಿದೆ ನಿಮ್ದು. ಲಾಸ್ಟ್ ಟೈಮು ಅಷ್ಟೇ, ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು. ಈ ಟೈಮು ಚೆನ್ನಾಗಿ ನಡೀತಾ ಇದೆ ಎಲ್ಲ ಪೂರ್ತಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹೌದು ಸರ್, ಗೀತಾ ಮೇಡಮ್ ವಾಯ್ಸಿಗೆ ನಾನು ಅಭಿಮಾನಿ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಾಸ್ಟರ್ಸ್ ನೋಡಿ, ನಮ್ಮ ಮಹವತಾರ್ ಫೌಂಡೇಶನ್ ಅಲ್ಲಿ ನೋಡಿ ಎಂತೆಂತ ಮಾಸ್ಟರ್ಸ್ ಇದ್ದಾರೆ. ಒಂದು ಇದೇ ಜ್ಞಾನದಾನ ಒಂದು ಕ್ಲಾಸ್ ಕೊಡೋದಲ್ದನೇನೆ ಒಂದು ಮರ್ಮ ಚಿಕಿತ್ಸೆ ಆಗಿರ್ಬೋದು, ಸ್ವಾಮೂತ್ರ ಚಿಕಿತ್ಸೆ ಆಗಿರ್ಬೋದು, ಮುದ್ರೆಗಳನ್ನು ಪರಿಚಯ ಮಾಡಿಸ್ತಾರೆ. ಅದೇ ರೀತಿ ಮನೆಮದ್ದುಗಳು ಆಗಿರ್ಬೋದು, ಅಕ್ಯುಪ್ರೆಷರ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಎಲ್ಲವನ್ನು ನಮಗೆ ನಾವ್ ಎಲ್ಲಿರ್ತೀವೋ ಅಲ್ಲೇ ಬಂದು ತಲುಪಿಸೋಂತ ಕೆಲಸವನ್ನ ನಮ್ಮ ಮಹವತಾರ್ ಫೌಂಡೇಶನ್ ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆ. ಎಸ್ ಮಾಸ್ಟರ್ಸ್. ಮಂಜುಳಾ ಮ್ಯಾಮ್ ನಮಸ್ತೆ. ಎಸ್ ಮ್ಯಾಮ್ ಮಾತಾಡಿ. ಮಂಜುಳಾ ಮ್ಯಾಮ್. ಎಸ್ ಮ್ಯಾಮ್, ಮಂಜುಳಾ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ಮೇಡಮ್, ನಾನು ಧ್ಯಾನ ಮಾಡ್ತಾ ಅನ್ಕೊಳ್ತಿದ್ದೆ ಎಲ್ಲ ಏನೇನೋ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನೇನೋ ಅವ್ರ ಅನುಭವ ಹೇಳ್ಬೇಕಾದ್ರೆ ಹೆಂಗೆ ಅಂತ ಇವತ್ತು ಕ್ಲಿಯರ್ ಆಯ್ತು ಮೇಡಮ್. ಈಗ ವಾಣಿ ಮೇಡಮ್ ಹೇಳ್ದಂಗೆ ಶೂನ್ಯಾವಸ್ಥೆಗೆ ಹೋಗೋದೇ ನಿಜವಾದ ಧ್ಯಾನ ಅಂತ. ಅದ್ ಹಂಗೆ ಆಯ್ತು ಹಿಂಗಾಯ್ತು ಅನುಭವ ಆಯ್ತು ಅಂತ ಅನ್ನೋದು ತಪ್ಪು ಅಂತ. ಹಂಗಾಗಿ ಅಲ್ಲಿಗೆ ನಾನೇ ಅನ್ಕೊಳ್ಳಿವೆ ನಾನ್ ಮಾಡ್ತಾ ಇರೋ ಧ್ಯಾನ ಸರಿಗಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇವತ್ತು ನನ್ಗೂ ಒಂದ್ ಆನ್ಸರ್ ಸಿಕ್ತು. ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ. ಶೂನ್ಯಾವಸ್ಥೆಗೆ ಹೋದ್ರೆ ಅದೇ ನಿಜವಾದ ಧ್ಯಾನ ಅಂತ. ಏನು ಹೊರಗಡೆ ನಡೆಯೋದ್ ಏನು ಗೊತ್ತಾಗ್ತಿಲ್ಲ ಅಂದ್ರೆ ಅಲ್ಲಿಗೆ ನಮ್ ಧ್ಯಾನ ಕರೆಕ್ಟ್ ಇದೆ ಅಂತ ಮೇಡಮ್. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ಲೆಕ್ಚರಿಂಗು, ಆಮೇಲೆ ಗೀತಾ ಮೇಡಮ್ದು ಆಂಕರಿಂಗು ಎಲ್ಲ ತುಂಬಾ ಚೆನ್ನಾಗ್ ಬರ್ತಾ ಇದೆ. ಮೇಡಮ್, ನಾನ್ ಅನ್ಕೊಂಡಿರೋದು ಇದು ಒಂದು ಹಿಂದೆ ಶರಣರ ಕಾಲದಲ್ಲಿ ಅನುಭವ ಮಂಟಪ ಆಗ್ತಾ ಇತ್ತು. ಈಗ ನಮ್ ಕಾಲದಲ್ಲಿ ನಮ್ದೇ ಇದು ಚಿಕ್ಕ ಅನುಭವ ಮಂಟಪ. ಯಾಕೆಂದ್ರೆ ಒಬ್ರಿಗೊಬ್ರು ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಹಂಗಾಗಿ ನಿಜವಾಗ್ಲೂ ಇದು ಆಧ್ಯಾತ್ಮದ ಬಗ್ಗೆ ಎಲ್ಲ ಒಬ್ರಿಗೊಬ್ರು ಎಷ್ಟೋ ನಾಲೆಡ್ಜ್ಗಳು ತುಂಬಾನೇ ತಿಳ್ಕೊಳ್ತಾ ಇದೀವಿ. ಹಂಗಾಗಿ ಇದಕ್ಕೆಲ್ಲ ಅವಕಾಶ ಸಿಕ್ಕಿರೋ ತನಕ ಈ ಮಹಾವತಾರ ಫೌಂಡೇಶನ್ ನ ಎಲ್ಲಾ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.
ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ಶಾರದಾ ಮ್ಯಾಮ್ ನಮಸ್ತೆ, ಮಾತಾಡಿ. ಶಾರದಾ ಮ್ಯಾಮ್. ಹಾ ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ಗೀತಾ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಚೆನ್ನಾಗಿದೆ ನಿಮ್ ಆಂಕರಿಂಗು ಮತ್ತೆ ಕಾರ್ಯಕ್ರಮ ಇದು ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ವಾಣಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಆರಿಸ್ಕೊಂಡಿರೋ ವಿಷಯ ಚೆನ್ನಾಗಿದೆ. ಜ್ಞಾನ. ವಾಣಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕ್ಲಾಸಲ್ಲಿ ಇದನ್ನ ಕೇಳ್ತಿರ್ತೀನಿ ನಾನು, ತುಂಬಾ ಚೆನ್ನಾಗಿದೆ ಸ್ಪೀಚ್. ಮತ್ತೆ ಮೇಡಮ್ ನಿಮ್ ಸಬ್ಜೆಕ್ಟ್ ಯಾವುದು? ಕನ್ನಡ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮ ಸ್ಟೂಡೆಂಟ್ಸ್ ತುಂಬಾ ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದ್ರಲ್ಲಿ ನಾವು ನಿಮ್ ಸ್ಟೂಡೆಂಟ್ ಆಗಿದೀವಿ. ನಾವು ದೊಡ್ಡ ಮಾತು. ಇವತ್ತಿನ ವಿಷಯ ಅದೇ ಧ್ಯಾನದಲ್ಲಿ ಸಾಕ್ಷಿ ಭಾವದಿಂದ ಇರ್ಬೇಕು ಅಂತ ಹೇಳೋದು. ಅದಕ್ಕೆ ಕೊಟ್ಟಿರೋ ಉದಾಹರಣೆ ಚೆನ್ನಾಗಿತ್ತು ಮೇಡಮ್. ಹೆಂಗೆ ಅದು ಮತ್ತೆ ತೃಷೆ ಹೇಗಿರ್ಬೇಕು, ನಮ್ಮ ಜ್ಞಾನ ತೃಷೆ ಹೆಂಗಿರ್ಬೇಕು ಅನ್ನೋದನ್ನು ಹೇಳಿಕೊಟ್ರಿ ಮೇಡಮ್. ಅದ್ಭುತವಾಗಿತ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಶಾರದಾ ಮ್ಯಾಮ್. ಶಿವರತ್ನಮ್ಮ ನಮಸ್ತೆ, ಮಾತಾಡಿಮ್ಮ. ನಮಸ್ತೆ. ನನಗೂ ಅಷ್ಟೇ ಗೀತಾ ಮೇಡಮ್ದು ವಾಯ್ಸ್ ಇಂದಾನೆ ನಾನು ಇಷ್ಟು ದಿವಸ ಇರ್ಬೇಕು ಅಂತ ಇರೋದಿಕ್ಕಾಗ್ತಾ ಇರೋದು ಗ್ರೂಪ್ ಅಲ್ಲಿ. ಬರೀ ನಮ್ದು ಒಂದು ಜ್ಞಾನ ತಿಳ್ಕೊಳ್ಳೋದು, ಒಂದು ಜ್ಞಾನ ಮಾಡೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರ್ದು ಒಂದು ಇದು ಅಟ್ರಾಕ್ಟ್ ಮಾಡುತ್ತೆ. ಇವತ್ತು ಅಯ್ಯೋ ಯಾರ್ಯಾರು ಬರ್ತಾರೋ, ಗೀತಾ ಮೇಡಮ್ ಬರ್ತಾರೆ, ಜ್ಯೋತಿ ಮೇಡಮ್ ಇವತ್ತು ಆಂಕರ್ ಇರ್ಬೋದು, ಅವ್ರೆಷ್ಟ್ ಚೆನ್ನಾಗ್ ಮಾಡ್ತಾರೆ, ಈ ತರದ್ದೆಲ್ಲ ಇರುತ್ತೆ. ಬರೀ ನಾವು ಒಂದು ಧ್ಯಾನ ಮಾಡೋದು ಒಂದೇ ಅಲ್ಲ. ಈಗ ನೋಡಿ ವೀಣಾ ಮೇಡಮ್ ಒಂದೊಂದು ಪಾಯಿಂಟ್ ಅರ್ಥ ಆಗತ್ತಾರೆ, ಎಷ್ಟು ಚೆನ್ನಾಗಿ ಅವ್ರು ಬೈ ಹಾರ್ಟ್ ಮಾಡ್ಕೊಂಡು ಹೇಳ್ತಾರೆ. ಕೆಲವರು ಈಗ ನಾವು ಮಾತಾಡಕ್ಕೆ ಒಂಥರ ಕಟ್ ಆಗತ್ತೆ, ಒಂದು ಎಳೆನೂ ಕಟ್ಟಿಲ್ಲ ಮೇಡಮ್. ಕೇಳ್ತಾ ಇದ್ರೆ ಇನ್ನು ಕೇಳೋಣ ಅನಿಸ್ತಾ ಇರತ್ತೆ, ಮತ್ತೆ ಅರ್ಥ ಆಗತ್ತೆ ಚೆನ್ನಾಗಿ. ಇದೆಲ್ಲ ಯಾವ್ದೋ ಒಂದು ಯಾವ್ಯಾವ ಊರಿಂದನೂ ಇಲ್ಲಿ ಸೇರ್ಕೊಂಡು ನಾವು ಒಂದ್ ಮಾತಾಡ್ತಿರತ್ ನೋಡಿದ್ರೆ ಯೋಗ ಅಲ್ವಾ? ಯೋಗ ಬಂದಿರೋದಿಕ್ಕೆ ನಾವ್ ಈ ತರ ಸೇರ್ಕೊಂಡಿರೋದು ಅನ್ಸುತ್ತೆ. ನಂಗಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಜನ ಯಾವ ತರ ಮಾಡೋದು ಅಂತ ಇವತ್ತು ವೀಣಾ ಮೇಡಮ್ ಹೇಳ್ಕೊಟ್ರು. ಅದ್ರಲ್ಲಿ ನಮ್ದು ಎಷ್ಟೋ ಕ್ವಶನ್ಗಳಿರೋದಕ್ಕೆಲ್ಲ ಉತ್ತರಗಳು ಸಿಕ್ತಿವತ್ತು ನನ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶಿವರತ್ನ ಮ್ಯಾಮ್. ನೀರನ್ನ ಯಾವ ರೀತಿ ತುಂಬಾ ಬಾಯಾರಿಕೆ ಆದಾಗೆ ನೀರನ್ನ ಯಾವ ರೀತಿ ಗಳಗಳಗಳ ಅಂತ ಕುಡಿತಿರ್ತೀವಲ್ಲ, ಆ ತರ ನಮ್ಮ ವಾಣಿ ಮೇಡಮ್ ಇದ್ದ ವಾಣಿ ಬರ್ತಾನೆ ಇರುತ್ತೆ. ಅದನ್ನ ಕೇಳಕ್ ನಾವೆಲ್ಲ ಪುಣ್ಯ ಮಾಡಿದೀವಿ ಅನ್ಕೋಬೇಕು. ಎಲ್ಲಿ ಒಂದು ಚೂರು ಗ್ಯಾಪ್ ಇಲ್ಲ. ನಾವರ ಇನ್ನೊಂಚೂರು ತಡವರಿಸ್ತೀವಿ, ನಮ್ ಮೇಡಮ್ ಎಲ್ಲಿ ಇರಲ್ಲ ಗ್ಯಾಪ್. ಅಷ್ಟು ಚೆನ್ನಾಗಿ ಅದ್ಭುತವಾದ ಕ್ಲಾಸ್ ಇದು. ಅದನ್ನೇ ಮೇಡಮ್ ಹೇಳಿದ್ದೆ ನಾನು. ಬರೀ ಧ್ಯಾನ ಒಂದೇ ಕಲಿತಾ ಇಲ್ಲ ನಾವು, ಜ್ಞಾನ ಒಂದೇ ತಗೊಳ್ತಾ ಇಲ್ಲ ನಾವು, ಎಷ್ಟು ಒಂದು ಮಾತಾಡೋ ರೀತಿನೂ ಕಲಿಯೋದಿರುತ್ತೆ ಇದ್ರಲ್ಲಿ. ಒಳ್ಳೇದ್ ಯಾವ್ದು, ನಮ್ದಿದೆ, ಕೆಟ್ಟದ್ದಿದೆ, ಅದನ್ನ ಬಿಡ್ಬೇಕು ಅಂತ ಅನ್ಸುತ್ತೆ. ಒಳ್ಳೇದ್ ನಾವು ಹೌದು ಇದನ್ನ ಅನುಸರಿಸ್ಕೋಬೇಕು ಅನ್ಸುತ್ತೆ. ಎಲ್ಲ ಇದೊಂದ್ ವೇದಿಕೆನಲ್ಲಿ ನಮಗ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗತ್ತೆ. ಮಹಾತಾರ್ ಫೌಂಡೇಶನ್ಗಂತೂ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ದೂರ ಹೋಗ್ಬೇಕು ಈ ತರ ಕೋಚಸ್ ನಾವು ಕಲಿಬೇಕು ಅಂದ್ರಲ್ಲ ಮೇಡಮ್, ಎಷ್ಟು ದುಡ್ಡು ಕೊಡ್ಬೇಕು, ಎಷ್ಟು ಇದ್ ಮಾಡ್ಬೇಕು, ಅದೆಲ್ಲ ಇಲ್ಲೇ ಸಿಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾಗರತ್ನ ಅಮ್ಮ ನಮಸ್ತೆ, ಮಾತಾಡಿಮ್ಮ. ನಮಸ್ತೆ ವಾಣಿ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್ ಅವ್ರಿಗೂ ನಮಸ್ತೆ. ನಮಸ್ತೆ. ಯಾಕೆಂದ್ರೆ ಈ ತರ ಒಬ್ರು ವಾಣಿ ಅವ್ರನ್ನ ತಗೊಂಡ್ಬಂದ್ಬಿಟ್ಟು ನಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಯಾ ವೀಣಾ ವರದಣ್ಣ, ಯಾ ತುಷಾರಹಾರದವಳ ಅಂತ ಅಂದ್ರೆ, ತುಷಾರ ಅಂದ್ರೆ ಮುತ್ತಿನ ಮಣಿ ಪೋಣಿಸ್ದಂಗೆ ಮಾತುಗಳು ಅವ್ರದ್ದು ಒಂದೇ ಸಮಕ್ಕೆ ಒಂದೇ ಲೈನ್ ಅಲ್ಲಿ ಬರ್ತಾ ಇರುತ್ತೆ. ಒಂಚೂರು ಕಟ್ಟಾಗ್ಲಿ ವೇರಿಯೇಷನ್ ಆಗ್ಲಿ ಏನು ಇರಲ್ಲ, ಮುತ್ತಿನ ಮಣಿ ಪೋಣಿಸ್ದಂಗಿರುತ್ತೆ. ತುಷಾರಹಾರದವಳ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾತನಾಡ್ತೀರಾ ಮೇಡಮ್. ನಿಮ್ ಮಾತಿನ ಇದೆ ಕೂಡ ನಮ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಕೇಳೋಣ, ಅದು ಒಳ್ಳೆ ವಿಷಯ ಇರುತ್ತೆ. ಜೊತೆಗೆ ಇನ್ನು ಕೇಳೋಣ ಅನ್ನೋಷ್ಟು
ಒಂದೇ ಲೈನ್ ಒಂದೇ ಒಂದು ಅಕ್ಷರ ಮೇಲೆ ಕೆಳಕ್ಕೆ ಹೋಗದೆ ಇದ್ದಂಗೆ ಏರ್ತಿದ್ದಂಗೆ ನೀವು ಅಷ್ಟು ಕ್ಲೀನ್ ಆಗಿ ನಿರರ್ಗಳವಾಗಿ ಮಾತಾಡ್ತಿರಲ್ಲ. ನಿಮ್ ಕಾಲೇಜ್ಗನಕ್ಕೂ ನಾವು ಸ್ಟೂಡೆಂಟ್ ಆಗ್ಲಿಲ್ಲ, ಹೋಗ್ಲಿ ಇಲ್ಲಾದ್ರೂ ನಾವು ನಿಮ್ ಸ್ಟೂಡೆಂಟ್ ಆಗಿ ಹಾಗೆ ಸಿಕ್ಕಿದಿಲ್ಲ ಅಂತ ತುಂಬಾ ಧನ್ಯವಾದಗಳು. ವಿಷಯ ತಗೊಂಡು ಓದ್ಬಿಡ್ಬೋದು ನಾವು, ನಮಗೂ ಪುಸ್ತಕ ಸಿಗುತ್ತೆ, ನಾವು ಓದ್ಕೊಂಡ್ಬಿಡ್ಬೋದು ಯಾವಾಗ್ಲಾದ್ರು. ಬಟ್ ನಿಮ್ ಬಾಯಿಂದ ಕೇಳುವಂತ ಪುಣ್ಯ ಸಿಕ್ಕಿದೆಯಲ್ಲ, ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳೋಷ್ಟು ನೀವು ವ್ಯಾಕರಣಬದ್ಧವಾಗಿ ಎಲ್ಲಾನು ಸೇರಿಸಿ ಹೇಳ್ತೀರಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ತುಂಬಾ ದೊಡ್ಡ ದೊಡ್ಡ ಮಾತು ಮೇಡಮ್, ನಿಜವಾಗ್ಲು ಅದೆಲ್ಲ ದೇವ್ರಿಗೆ ಸೇರಿದ್ದು ಮೇಡಮ್, ಯೂನಿವರ್ಸಲ್ಗೆ ಸೇರಿದ್ದು. ಅಲ್ಲ ಅಂತಾರಲ್ಲ ಹಾಗೆ ನಮ್ ದೊಡ್ಡಪ್ಪ ಒಬ್ರು ಅಂತಿದ್ರು, ಯಾರಾದ್ರೂ ನಮಸ್ತೆ ಅಂದ್ರೆ ಯಾವಾಗ್ಲೂ ದೇವ್ರಿಗೆ ಅಂತಿದ್ರು. ನಾವು ನಮಸ್ತೆ ಅಂದ್ರೆ ನಮಸ್ತೆ ಗುರುಗಳೇ, ಬುದ್ಧಿಯವರೇ ಅಂತೆಲ್ಲ ನಮ್ ಕಡೆ ಎಲ್ಲ ಮಾತಾಡುವಾಗ ದೇವ್ರಿಗೆ ಅನ್ನೋರು. ನಾವ್ ಇವ್ರು ನಮಸ್ಕಾರ ಮಾಡಿದ್ರೆ ಅವ್ರು ದೇವ್ರಿಗೆ ಅಂತಾರಲ್ಲ ಅಂತ ನಾವು ನಗ್ತಿದ್ವಿ. ಅವ್ರ ಜನಗಳು ಬೀದಿಲ್ ಬರ್ತಿದ್ರೆ ನಮಸ್ಕಾರ ಗುರುಗಳೇ ಬುದ್ಧಿಯವರೇ ಅಂದ್ರೆ ದೇವ್ರಿಗೆ ಅನ್ನೋರು. ಯಾಕೆ ಹೀಗಂತ ನಮ್ಗೆ ಅವ ಚಿಕ್ಕವರಲ್ಲ, ನಮಗ್ ಗೊತ್ತಿಲ್ಲ. ಇವಾಗ ನೋಡಿ ರಂಗನಾಥ್ ಸರ್ಗನ್ಕ ಅದೆಷ್ಟು ಕೋಟಿ ನಾವು ಕೃತಜ್ಞತೆ ಸಲ್ಲಿಸ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಇಂಥ ವೇದಿಕೆ ಸಲ್ಲಿಸಿ ನಮ್ಮಂತವ್ರ ಮಹಿಳಾ, ನಮ್ ತಾಯಿ ಹೇಳ್ತೀರಿ ಮಹಿಳಾ ಒಂದು ಲೋಕ ಇರುತ್ತಂತೆ, ಸ್ತ್ರೀ ಲೋಕ ಅಂತ. ಅಥವಾ ಇದು ಈ ಬ್ಯಾಚಲ್ ಅನ್ಕೋ ತುಂಬಾ ಮಹಿಳೆಯರೇ ಇರ್ತೀವಿ ನಾವು. ನಿರರ್ಗಳವಾಗಿ ಮಾತಾಡ್ಬೋದು, ಮನ್ಸು ಬಿಚ್ಚಿ ಮಾತಾಡ್ಬೋದು. ತುಂಬಾ ಜನ ಮಹಿಳೆ ಇರ್ತೀರಿ. ಯಾಕೆಂತಂದ್ರೆ ನಮ್ಗೆ ಈ ಒಂದು ಟೈಮ್ ಪಾಸ್ ಇವಾಗ ನೋಡ್ಕೊಂಡು ಏನೋ ಅವ್ರಿಗೆ ಸುದ್ದಿ ಬಿಟ್ಬಿಟ್ಟು ಒಂದು ವೇದಿಕೆನಲ್ಲಿ ಒಳ್ಳೆ ಜ್ಞಾನ ಕೇಳಿಸ್ಕೊತಾ ಇದೀವಿ, ಜ್ಞಾನ ಹಂಚ್ಕೋತಾ ಇದೀವಿ. ತುಂಬಾ ಧನ್ಯವಾದಗಳು ರಮೇಶ್ ಮತ್ತು ಪತ್ರಿಜಿ ಅವ್ರನ್ನ ನಾವು ಎಷ್ಟು ಕೋಟಿ ಸರ್ ನೆನೆಸ್ಕೊಂಡ್ರು ಸಾಕಾಗಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗರತ್ನಮ್ಮ. ಉಮಾದೇವಿ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಾನು ಅವ್ರಿಗೆ ಒಂದ್ ಹೆಸರಿಟ್ಬಿಟ್ಟಿದೀನಿ, Yes, ma'am. ಹಸನ್ಮುಖಿ ವಾಣಿ ಅಂತ. ಥ್ಯಾಂಕ್ ಯು ಮೇಡಮ್. ಅದು ನೀವು ಅಷ್ಟೇ ಮೇಡಮ್, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ದು. ನೀವು ಹಸನ್ಮುಖಿ ಗೀತಾ ನಾಯಕ್ ಅಂತ ನಿಮ್ ಹೆಸರು. ಇಬ್ರು ಹಸನ್ಮುಖಿಗಳೇ. ನಿಮ್ ನೋಡಕ್ಕೆ ಒಂದ್ ಖುಷಿ ಆಗುತ್ತೆ ಮೇಡಮ್ ಇಬ್ರುನು. ಥ್ಯಾಂಕ್ ಯು ಮೇಡಮ್. ಇದು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಹೇಳ್ದಂಗೆ ಇದು ಒಂದು ಅನುಭವ ಮಂಟಪ ಅಂತ ಅನ್ಸುತ್ತೆ ಮೇಡಮ್. ಇಲ್ಲಿ ಎಂತ ಅನುಭವಗಳೆಲ್ಲ ಸಿಗ್ತವೆ. ನೀವು ಟೀಚರ್ಗಳೆಲ್ಲ ನಮಗೆ ಟೀಚ್ ಮಾಡ್ತೀರಿ, ನಾವು ಸ್ಟೂಡೆಂಟ್ ಆಗಿ ಕುತ್ಕೊಂಡು ಎಲ್ಲ ಕೇಳ್ಕೊಂಡು ನಮಗೆ ಅನ್ಸಿದ ಅನಿಸಿಕೆಗಳನ್ನ ಹೇಳ್ಕೊಳಕ್ಕೂ ಒಂದು ದೊಡ್ಡ ಪ್ಲಾಟ್ಫಾರಂ ಇದು. ಮನಸ್ ಬಿಚ್ಚಿ ಮಾತಾಡಕ್ಕೂ ಒಂದು ಪ್ಲಾಟ್ಫಾರಂ ಇದು. ನಾವೆಲ್ಲಿ ಈ ತರ ಮನಸ್ ಬಿಚ್ಚಿ ಮಾತಾಡೋ ಅಂತ ವೇದಿಕೆಗಳು ನಮಗೆ ಸಿಗಲ್ಲ. ಹಂಗಾಗಿ ಇದು ಒಂದು ನಮ್ಮ ಒಂದು ಅನುಭವ ಮಂಟಪ ಅಂತ ಅನ್ಕೊಂತೀವಿ ಮೇಡಮ್. ಮಂಜುಳಾ ಮೇಡಮ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವೆಲ್ಲಾ ವಿಷಯನೂ ಚೆನ್ನಾಗಿ ಹೇಳ್ತೀರಾ ಮೇಡಮ್, ಒಂದು ಅಂತಲ್ಲ, ನೀವ್ ಹೇಳೋ ಎಲ್ಲಾ ವಿಚಾರನೂ ಚೆನ್ನಾಗಿರುತ್ತೆ. ಎರಡನೇ ಮಾತೇ ಇಲ್ಲ ಅದಕ್ಕೆ. ಅದನ್ನ ಏನು ವಿಮರ್ಶೆ ಮಾಡಕ್ಕೆ ಆಗಲ್ಲ, ಅದನ್ನ ನಮ್ ಕೈಲಿ ವಿಮರ್ಶೆ ಮಾಡಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮೇಡಮ್ ನೀವು. ಹಸನ್ಮುಖಿ ವಾಣಿ ವೇದಿಕೆನೆ ಹಂಗಿದೆ ಮೇಡಮ್, ಇದು ವಿಷಯನೇ ಹಂಗಿರುತ್ತೆ. ಇಲ್ಲಿ ಒಂದಂತ ಒಳ್ಳೊಳ್ಳೆ ಮಾಸ್ಟರ್ಸ್ ಇದಾರೆ ಮೇಡಮ್. ಒಬ್ರಿಗಿಂತ ಒಬ್ರು ಅದ್ಭುತ ಅಲ್ವಾ? ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲರೂ ಅಂತಾರೆ, ಇಲ್ಲೆಲ್ಲ ಸೇರಿದ್ದಾರೆ ಅನುಭವ ಮಂಟಪಕ್ಕೆ. ನಾವು ಕಲಿಯೋದು ತುಂಬಾ ಇದೆ ಮೇಡಮ್. ನಿಮ್ಮಂತನೆಲ್ಲ ನೋಡಿ ನಾವ್ ಎಷ್ಟೋ ವಿಚಾರಗಳನ್ನ, ಜ್ಞಾನವನ್ನು ಪಡ್ಕೊಂತ ಇದೀವಿ ಇಷ್ಟು ವರ್ಷದ ಮೇಲೆ. ಅದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೇಡಮ್. ನಾವು ಥ್ಯಾಂಕ್ ಯು ಮೇಡಮ್, ನಿಮ್ಮ ಅಭಿಮಾನಕ್ಕೆ ನಾವು ಋಣಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವ್ ಥ್ಯಾಂಕ್ ಯು ಅಂತ ಹೇಳೋದು ಒಂದು ಚಿಕ್ಕ ವರ್ಡ್ ಆಗ್ಬಿಡುತ್ತೆ ನಿಜವಾಗ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಉಮಾದೇವಿ ಮ್ಯಾಮ್. ಯಾವಾಗ್ಲೂ ಇದೇ ತರ ನಗ್ನಗ್ತಾ ಎಲ್ಲರೂ ಧ್ಯಾನ ಮಾಡೋಣ, ಜ್ಞಾನವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಉಷಾ ಮ್ಯಾಮ್, ಲಕ್ಕಿ ಉಷಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಗೀತಾ ಮೇಡಮ್, ಎಲ್ಲಾ ಮಾಸ್ಟರ್ಗೂ ನಮಸ್ಕಾರ. ನಮಸ್ತೆ. ವಾಣಿ ಮೇಡಮ್ ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾ ಇದಾರೆ. ನೆನ್ನೆ ಹರೀಶ್ ಸರ್ ಹೇಳ್ದಂಗೆ ಡ್ರೆಸ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಹಾಗೆ ಸ್ಪೀಚ್ ಮಾಡೋದು ಎಲ್ಲ ನೀಟಾಗಿ ಅರ್ಥ ಆಗತ್ತೆ, ಎಲ್ಲೂ ಇದೇ ಆಗಲ್ಲ. ಅವ್ರು ಅದೇ ನಾವು ಅವ್ರ ಸ್ಟೂಡೆಂಟ್ಸ್ ಆಗಿರೋದ್ ತರ ಹೆಮ್ಮೆ ಪಡ್ಕೋತೀವಿ ಮೇಡಮ್. ಅವ್ರ ಕ್ಲಾಸ್ಗಳು ಸಿಗ್ತಾ ಇರೋದಕ್ಕೆ ನಮಗೆ ತುಂಬಾ ಥ್ಯಾಂಕ್ ಯು ಮೇಡಮ್. ನಾವೆಲ್ಲ ಅವ್ರ ಸ್ಟೂಡೆಂಟೇ. ಕಾಲೇಜ್ ಹೋಗದೆ ಇರಬಹುದು, ಸ್ಟೂಡೆಂಟೇ ಅವರೆಲ್ಲ. ಹೌದು, ಅದೇ ಅವ್ರು ಸಿದ್ದರ ಬೆಟ್ಟಕ್ಕ 3ನೇ ದಿನ ಬಂದಿದ್ವಿ, ಬಟ್ ಅವ್ರು ನಮಗೆ ಸಿಗ್ಲಿಲ್ಲ ಮೇಡಮ್. ಅವರು ಅದೇ ಇನ್ಯಾವಾಗಾರು ಸಿಕ್ತಾಗ ಇದಾಗ್ಬೇಕು ಮೇಡಮ್, ಡೈರೆಕ್ಟ್ ನೋಡ್ಕೊಂಡು
ಇದ್ ಮಾಡ್ಬೇಕು ಅದೇ ಅದನ್ನ ಒಂದು ಚೆನ್ನಾಗಿ ಯೋಗ ಮ್ಯಾಮ್ ಹೇಳ್ತೀರಾ ಇದು. ಯಾರು ಯಾವಾಗ ಹೌದು. ಎಲ್ಲಿ ಸಿಗ್ಬೇಕನ್ನೋದು ಪ್ರತಿಯೊಂದು ಪ್ರೀ ಪ್ಲಾನ್ ಅನ್ನೋದು ಇರುತ್ತಲ್ಲ. ಮೇಡಮ್ ಹೌದು. ಫಸ್ಟ್ ಡೇ ಬಂದ್ಬಿಟ್ಟು ಸೆಕೆಂಡ್ ಡೇ ಹೊರಟು ಹೋಗ್ಬಿಟ್ಟಿದ್ದಾರೆ. ಅವಾಗ ನಾವ್ ಬಂದು ಜಾಯಿನ್ ಆಗ್ಬಿಟ್ಟಿದೀವಿ. ನಮಗೆ ಹಾ. ಹಂಗಾಗಿ ಸಿಕ್ಕಿಲ್ಲ ಮೇಡಮ್ ಅವರು. ಅದೇ ಮೇಡಮ್, ಅಲ್ಲ ನಾವು ಅಪರೂಪಕ್ಕೆ ಮಹಾತಾರ ಫೌಂಡೇಶನ್ ಎಲ್ಲಿ ಫಂಕ್ಷನ್ ಆದ್ರೂ ನಾವು ಎಲ್ಲ ಏನೋ ಒಂದು ಫ್ಯಾಮಿಲಿ ಅನ್ನೋ ತರ ಎಲ್ಲಾರು ಮುಗುಳ್ನಗೆಯಿಂದ ನೀಟಾಗಿ ಮಾತಾಡ್ಕೊಂಡು ಒಳ್ಳೆ ಬಾಂಧವ್ಯದಿಂದ ಇರ್ತೀವಲ್ಲ, ಅದು ಗ್ರೇಟ್ ಆಗಿ ಇದ್ ಮಾಡ್ಬೇಕು ಮೇಡಮ್. ನಾವ್ ಅನ್ನೆಸೆಸರಿ ಏನೇನೋ ಮಾಡ್ಕೊಂಡು ಒಂದ್ ರಿಲೇಟಿವ್ ಒಂದ್ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಎಷ್ಟಿದೋ, ಬಟ್ ಆದ್ರೆ ಈ ಮಹಾತಾರ್ ಫೌಂಡೇಶನ್ ಎಲ್ಲಾರ್ನು ಒಂದ್ ಮಾಡ್ತಾ ಇದೆ. ಹಂಗೆ ನಮಿಗೂ ತುಂಬಾ ಜ್ಞಾನವನ್ನ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ವೇದಿಕೆಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ವಾಣಿ ಮೇಡಮ್, ನಿಮ್ದು ಸ್ಪೀಚ್ ಬರ್ತಾ ಇರ್ಲಿ ಮೇಡಮ್. ನಾವು ಇನ್ನ ಸ್ಟೂಡೆಂಟ್ಸ್ ಆಗಿ ಇರಕ್ಕೆ ಇಷ್ಟಪಡ್ತೀವಿ ನಿಮ್ದು ಕೇಳ್ಕೊಂಡು. ಹಾ ಮೇಡಮ್. ಮೇಡಮ್ ಲಕ್ಕಿ ಉಷಾ ಮೇಡಮ್ ಬೆಳಗಿನ ಕ್ಲಾಸಲ್ಲಿ ನಂಗೆ ಮಾತಾಡಕ್ ಬರಲ್ಲ ಅಂತೀರಿ. ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಈಗ. ಮೇಡಮ್ ನಾನ್ ಇವಾಗ್ಲೂ ನೆಕ್ಸ್ಟ್ ವೀಕ್ ಅಲ್ಲಿ ಕಮ್ಮಿ. ನಿರೂಪಣೆಗೆ ಬರ್ತಾರೆ ಮ್ಯಾಮ್ ನಮ್ಮ ವೇದಿಕೆಗೆ. ಹಾ. ಮಧ್ಯಾಹ್ನ ವೇದಿಕೆಗೆ ಇಲ್ಲ ಮೇಡಮ್. ನಿರೂಪಣೆಗೆ ಬರ್ತಾರೆ ಅವರು. ಆದ್ರೆ ಇವಾಗ್ಲೂ ಕಮ್ಮಿ ಇದೆ ಅನ್ಕೊಂಡು ಮಾತಾಡಿದ್ದೆ ಮೇಡಮ್. ಅದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಅದು ಇದು ಗೊತ್ತಾಗಲ್ಲ ಮೇಡಮ್ ನಮಗೆ. ಹಂಗ ಅದು ಗೊತ್ತಾಗಲ್ಲ continuous ಆಗಿ. ಗೊತ್ತಾಗೋದಿಲ್ಲ ಮ್ಯಾಮ್, ಏನು ಆಗೋದಿಲ್ಲ. ಮೇಡಮ್ ಹೇಳಿಲ್ಲ, ನೀರಾಗ್ ಬಿದ್ಮೇಲೆ ತಾನೇ ಈಜಕ್ಕೆ ಬರೋದು. ಹೌದು. ನೋಡ್ರಿ ಇಂತ ಹೌದು ಮೇಡಮ್. ಸಿಂಪಲ್ ಅರ್ಥ ಮಾಡ್ಕೋಬೇಕು ನಾವು. ಅದೇ ಒಟ್ಟು ಈ ಮಹಾತಾರ ವೇದಿಕೆ ಆ ಬರ್ದೇ ಇದ್ದವ್ರನ್ನು ಈಜ್ದೇ ಇರೋರ್ನು ಈಜ್ ಕಲಿಸ್ತಾ ಇದೆ. ಅದಂತೂ ಸತ್ಯ ಮೇಡಮ್. ನಾವಂತೂ ಅದನ್ನ ಯುಟಿಲೈಸ್ ಮಾಡ್ಕೊತಾನೆ ಇದೀವಿ ಮೇಡಮ್ ನಾವು. ಭಾರತಿ ಮೇಡಮ್ ಅದೇ ಹೇಳ್ದಂಗೆ, ವಾಣಿ ಮ್ಯಾಮ್ ಹೇಳ್ದಂಗೆ ಅದ್ಭುತವಾದ ಇದು ವೇದಿಕೆ. ಇದು ಎಲ್ಲರಿಗೂ ಅವಕಾಶ ಕೊಡ್ತಾ ಇದೆ. ಬಟ್ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೋಬೇಕು. ಬರಲ್ಲ ಅಂತ ಹಿಂದೆ ಕೂತ್ರೆ ಏನು ಬರೋದಿಲ್ಲ ಮಾಸ್ಟರ್ಸ್. ಇಷ್ಟು ನೋಡ್ರಿ, ಬೆಳಗ್ಗಿಂದ ಅವ್ರಿಗೆ ಕಾಲೇಜ್ಗೆ ಹೋಗಿ ಅಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ನಮಗೆ ಜ್ಞಾನ ಕೊಡಕ್ ಬಂದಿದ್ದಾರೆ ಅಂದ್ರೆ ಜಸ್ಟ್ ಒಂದು ಹ್ಯಾಂಡ್ ರೈಸ್ ಮಾಡಿ ನಮ್ಗೆ ಅವರು 100 ಪಾಯಿಂಟ್ ಹೇಳಿರೋದು ನಾವು ಅಂದ್ರೆ ಒಂದ್ 2 ಪಾಯಿಂಟ್ ನಾವು ಕ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಮಾಸ್ಟರ್ಸ್. ಆ 2 ಪಾಯಿಂಟ್ ಗೆ ನಾವ್ ಒಂದು ಕೃತಜ್ಞತೆ ಹೇಳಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ಅನಿಸಿಕೆ ಅಭಿಪ್ರಾಯಗಳಾಗಿರ್ಬೋದು, ಪ್ರಶ್ನೆ ಆಗಿರ್ಬೋದು ಕೇಳ್ಬೇಕು ಮಾಸ್ಟರ್ಸ್. ಮುಕ್ತವಾಗಿ ಎಲ್ಲರೂ ಮಾತಾಡ್ಬೇಕು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಉಷಾ ಮ್ಯಾಮ್. ನಮ್ಮ ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಬಂದಿದ್ದಾರೆ. ನಮಸ್ತೆ ಅಮ್ಮ. ಎಸ್ ಮಾತಾಡಿ ಮಾ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ನಮಸ್ತೆ. ಹಸನ್ಮುಖಿ ಹಾಸನ ಅಶರೀರ ವಾಣಿ ನಮ್ಮ ವಾಣಿ ಮೇಡಮ್. ನಮ್ಗೆ ಏನ್ ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಹಳೆ ಕಾಲದಲ್ಲಿ ಮೈತ್ರೇಯಿ, ಗಾರ್ಗೇಯಿ, ಲೀಲಾವತಿ ಅನ್ನೋ ಒಂದು ವಿದ್ವತ್ತಾದ ಇದ್ದಾರಲ್ಲ, ಆತರ ಅನಿಸ್ತಾ ಇದೆ ಮೇಡಮ್. ನಿಜಕ್ಕೂ ನೋಡ್ತಾ ಇದ್ರೆ ಅದು ನೀರು ಹೇಗೆ ಹರಿತದೆ ನೋಡಿ. ಒಂಥರ ಓತ ಇದು ಒಂದ್ ಸಮಾಧಾನವಾಗಿ ಎಷ್ಟು ಹರಿತಾ ಇರ್ತಾವಂತ ಚೆನ್ನಾಗಿ ಆತ ಹರಿತಾ ಇರ್ತಾ ನಿಮ್ಮ ವಾಣಿ. ಆತ ತುಂಬಾ ಖುಷಿ ಆಗ್ತದೆ ಮೇಡಮ್. ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲರ ಆರೈಕೆ ಆಶೀರ್ವಾದ ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲ, ದೇವ್ರ ಆಶೀರ್ವಾದ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ ಮೇಡಮ್. ನಿಜವಾಗ್ಲೂ ಸರಸ್ವತಿನೇ ನಿಮ್ಮಲ್ಲಿ ತುಂಬಿಟ್ಟಿದ್ದಾರೆ. ಸರಸ್ವತಿ ನಿಮ್ಮಲ್ಲಿ ಸೇರ್ಬಿಟ್ಟಿದ್ದಾರೆ ನಿಮ್ಮಲ್ಲಿ. ಹಂಗೆ ಖುಷಿ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಇದೇ ತರ ಆಗಿದೆ ಮೇಡಮ್. ಎಲ್ರಿಗೂ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ದೇವಿ ಮ್ಯಾಮ್. ಎಲ್ರು ಮೆಸೇಜ್ ಗಳನ್ನ ಹಾಕ್ತಾ ಇದ್ದಾರೆ ಮ್ಯಾಮ್. ಎಲ್ರು ತುಂಬಾ ಚೆನ್ನಾಗಿತ್ತು ಕ್ಲಾಸ್, ತುಂಬಾ ಚೆನ್ನಾಗಿತ್ತು ಅಂತಂದೇಳಿ. ಬಟ್ ಇಂತ ಅದ್ಭುತವಾದ ವೇದಿಕೆ ನೀವು ನಾವೆಲ್ಲರೂ ಸೇರ್ಕೊಂಡು ಒಂದು ಜ್ಞಾನ ಧ್ಯಾನ ಪಡ್ಕೊಳಕ್ಕೆ ರಂಗನಾಥ್ ಸರ್ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆ. ಎಸ್ ಮಾಸ್ಟರ್ಸ್, ಇವತ್ತು ಎಷ್ಟು ಜನ ಇದ್ರು ಗೊತ್ತಾ ಮ್ಯಾಮ್? ಇವತ್ತು 54-55 ತನಕ ಇದ್ರು ಜನಗಳು. ಅವ್ರೆಲ್ಲಾ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಅದೇ ರೀತಿ ಮ್ಯಾಮ್ ಇವತ್ತು ಪ್ರಶ್ನೋತ್ತರ ಯಾರ್ದಿಲ್ಲ ಅಂದ್ರೆ ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಮ್ಯಾಮ್. ಓಕೆ ಮೇಡಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಾಳೆ ಸಹ ಮೇಡಮ್ದು ಜ್ಞಾನಧಾರೆ ನಮಗೆ ಬರ್ತಾ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ನ ಸಿಬ್ಬಂದಿಗಳಿಗೂ ಹಾಗೆ ನಮ್ಮೆಲ್ಲ ಮಾಸ್ಟರ್ಸ್ಗೂ, ರಂಗನಾಥ್ ಸರ್ಗುನು, ಪತ್ರಿಜಿ ಗುರುಗಳಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು.